ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಲಾಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಜಪ ಕುಸುಮ ಸಂಕಾಶಂ ಕಾಶಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಭಾಸ್ಕರಾಯ ವಿದ್ಮಹೇ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಓಂ ಶ್ರೀ ಸವಿತಾ ಸೂರ್ಯನಾರಾಯಣಾಯ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ರವಿ ಕುಂಭ ಪ್ರವೇಶದ ವಿಶ್ಲೇಷಣೆಗೆ ಸ್ವಾಗತ. ಸೂರ್ಯ ಭಗವಂತರು ಇದೇ ಫೆಬ್ರವರಿ 13ರಂದು ಮಕರದಿಂದ ಮತ್ತು ಕುಂಭರಾಶಿಗೆ ಪ್ರವೇಶ ಮಾಡಲಿದ್ದಾರೆ. ಮಕರ ರಾಶಿಯ ಒಂದು ತಿಂಗಳ ವಾಸವನ್ನು ಮುಗಿಸಿ ಕುಂಭರಾಶಿಗೆ ಸೂರ್ಯನ ಪ್ರವೇಶ ಆಗುವಂಥದ್ದು. ಪ್ರತಿ ತಿಂಗಳು ರಾಶಿ ಪರಿವರ್ತನೆ ಆಗುವಂಥದ್ದು ಸೂರ್ಯನ ಒಂದು ವೈಶಿಷ್ಟ್ಯ. ಆ ರಾಶಿ ಪರಿವರ್ತನೆ ಮಾಡುವಂಥ ದಿನವನ್ನು ಸಂಕ್ರಾಂತಿ ಅಥವಾ ಸಂಕ್ರಮಣ ಎಂದು ಕರೀತಾರೆ. ಮಕರ ರಾಶಿಯಲ್ಲಿ ಸಂಭವಿಸುವಂಥ ಸಂಕ್ರಮಣವನ್ನು ಮಕರ ಸಂಕ್ರಮಣ, ಕುಂಭರಾಶಿಯಲ್ಲಿ ಕುಂಭ ಸಂಕ್ರಮಣ, ಈ ರೀತಿ ಸಂಕ್ರಮಿಸುವುದು ಅಂದರೆ ಅಲ್ಲಿ ತನ್ನ ರಾಶಿಯನ್ನು ಅಲ್ಲಿ ಪ್ರವೇಶಿಸುವಂಥ ಒಂದು ಕಾಲ. ಹಾಗಾಗಿ ಯಾವ ರಾಶಿಯನ್ನು ಪ್ರವೇಶಿಸ್ತಾರೋ ಅದರ ಮಾರನೆಯ ದಿನದಿಂದ ಅಲ್ಲಿ ಆ ಹೆಸರಿನ ಮಾಸ. ಉದಾಹರಣೆಗೆ ಕುಂಭರಾಶಿ ಪ್ರವೇಶಿಸಿದಾಗ 13ನೇ ತಾರೀಕಿಂದ ಅಲ್ಲಿ ಬಳಿಕ ಪ್ರವೇಶಿಸಿದ ಬಳಿಕ ಕುಂಭ ಮಾಸದ ಆರಂಭ ಆಗುತ್ತೆ. ಹಾಗಾಗಿ ಈ ಒಂದು ಪ್ರಕ್ರಿಯೆ ರವಿಯ ಕುಂಭ ಪ್ರವೇಶವು ಅನೇಕ ರೀತಿಯ ಮಹತ್ವವನ್ನು ಪಡೆದಿದೆ. ಈ ಬಾರಿಯಲ್ಲಿ ಇನ್ನಷ್ಟು ಮಹತ್ವದ ವಿಚಾರ ಅಂದರೆ ಕುಂಭದಲ್ಲಿ ರಾಹು ಇರುವಂಥದ್ದು, ಕುಂಭದಲ್ಲಿ ಬುಧ ಇರುವಂಥದ್ದು, ಕುಂಭದಲ್ಲಿ ಶುಕ್ರ ಇರುವಂಥದ್ದು, ಅಂತಹ ಒಂದು ಚತುರ್ಗ್ರಹ ಯೋಗ ನಿರ್ಮಾಣ ಆಗುತ್ತೆ. ಸೂರ್ಯನ ಪ್ರವೇಶಿಸುವ ಕಾಲದಲ್ಲಿ ಅಲ್ಲಿ ಈಗಾಗಲೇ ರಾಹು ಬಹಳ ದೀರ್ಘಕಾಲದಿಂದ ಇದ್ದಾರೆ, ಶುಕ್ರನು ಮೊದಲೇ ಪ್ರವೇಶಿಸಿದ್ದಾನೆ, ಬುಧನು ಆಗಿದೆ. ಹಾಗಾಗಿ ಅಲ್ಲಿ ಸೂರ್ಯನು ಸಹ ಇದೇ ಒಂದು ಕಾಲದಲ್ಲಿ ಕುಂಭರಾಶಿಯನ್ನು ಪ್ರವೇಶಿಸುವಂಥ ಚತುರ್ಗ್ರಹ ಯೋಗ ನಿರ್ಮಾಣ ಆಗುತ್ತದೆ. ಇನ್ನು ಸೂರ್ಯನ ಕುಂಭದ ಒಂದು ಸಾಮಾನ್ಯ ಫಲ ಹೇಳಬೇಕಾದ್ರೆ ಅಷ್ಟೇನೂ ಉತ್ತಮ ಫಲ ಸಾರ್ವತ್ರಿಕವಾಗಿ ಕಂಡು ಬರೋದಿಲ್ಲ. ಯಾಕಂದರೆ ಸೂರ್ಯನು ಕುಂಭರಾಶಿಗೆ ಪ್ರವೇಶಿಸುವಾಗ ಅಲ್ಲಿ ಕೆಲವೊಂದು ಸಾರ್ವತ್ರಿಕವಾಗಿ ಅಥವಾ ಸಾರ್ವಜನಿಕವಾಗಿ ಕೆಲವೊಂದು ವಿರುದ್ಧ ಪರಿಣಾಮಗಳು ಆಗುವಂಥ ಒಂದು ಸೂಚನೆಗಳು ಕಂಡುಬರ್ತವೆ. ಅಲ್ಲಿ ವಿಶೇಷವಾಗಿ ಈ ಅನೇಕ ರೀತಿಯ ವಾದ ವಿವಾದಗಳು ಅಥವಾ ನ್ಯಾಯಾಲಯದ ಖಟ್ಲೆಗಳು ಅಥವಾ ರಾಜಕೀಯ ಮೂಲವಾದಂಥ ವಿವಾದಗಳು, ಭೂಮಿ ಸಂಬಂಧಿತ ಅಥವಾ ಆಸ್ತಿ ಸಂಬಂಧಿತ ವಿವಾದಗಳು, ಗಡಿಯ ಏನಾದರೂ ತಕರಾರು ತಂಟೆಗಳು. ಗಡಿ ಅಂದರೆ ಒಂದೊಂದು ಭೂಮಿಯ ಒಂದು ಪ್ರದೇಶ ವ್ಯಾಪ್ತಿ ಅಂತಿರುತ್ತೆ. ಒಂದು ಅಲ್ಲಿ ಜಿಲ್ಲೆಯ ಗಡಿ, ರಾಜ್ಯದ ಗಡಿ, ದೇಶದ ಗಡಿ ಅಂತಾರಾಷ್ಟ್ರೀಯ ಗಡಿ ಅಂತೆಲ್ಲ ಇರ್ತವೆ. ಹಾಗಾಗಿ ಆ ಒಂದು ಗಡಿ ಅಥವಾ ಮೇರೆಯ ಸಂಬಂಧಿತವಾದ ವಿವಾದಗಳು ಅಲ್ಲಿ ಬರುವಂಥದ್ದು. ಇನ್ನು ಹಲವಾರು ಕೌಟುಂಬಿಕವಾಗಿ ಸಂಬಂಧಿಸಿದರೆ ಅಲ್ಲಿ ಆಸ್ತಿ, ಭೂಮಿ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟ ಅನೇಕ ರೀತಿಯ ಮಾತುಕತೆ, ವಿವಾದ, ಕೇಸು ಇತ್ಯಾದಿಗಳು ಹೆಚ್ಚಳ ಆಗುವಂಥದ್ದು ಈ ಕುಂಭ ಮಾಸದಲ್ಲಿ. ಅಂದರೆ ಫೆಬ್ರವರಿ 13ರಿಂದ ಮಾರ್ಚ್ 13ರವರೆಗೆ ಇರುವಂಥ ಒಂದು ತಿಂಗಳ ಅವಧಿಯಲ್ಲಿ. ಅದೇ ರೀತಿ ಇದೇ ಕಾಲದಲ್ಲಿ ಅನೇಕ ರೀತಿಯ ಒಂದು ಪ್ರಾಕೃತಿಕವಾದ ಭಿನ್ನತೆಗಳು. ಯಾಕಂದರೆ ವಾಯುರಾಶಿ ಕುಂಭರಾಶಿ ವಾಯುತತ್ವವನ್ನು ಸಂಕೇತಿಸುತ್ತದೆ. ಆ ವಾಯುತತ್ವದ ಸಂಕೇತವಾಗಿ ಅಲ್ಲಿ ಚತುರ್ಗ್ರಹ ಯೋಗ ನಿರ್ಮಾಣ ಆಗುತ್ತೆ. ಅಂದರೆ ರಾಹುವಿಗೂ ಅಲ್ಲಿ ರವಿಗೂ ಅಷ್ಟು ಆಗಿ ಬರೋದಿಲ್ಲ. ಜೊತೆಗೆ ರವಿಗೂ ಶುಕ್ರನ ಸಂಬಂಧವು ಅಷ್ಟೊಂದು ಉತ್ತಮ ಅಂತ ಹೇಳಂತ ಪಡೋದಿಲ್ಲ. ಹಾಗಾಗಿ ಅವೆಲ್ಲ ಇರುವಾಗ ಅಲ್ಲಿ ಶನಿ ಮಹಾತ್ಮರ ಮನೆಯಲ್ಲಿ ರಾಹು, ಬುಧ, ಶುಕ್ರ, ರವಿಯ ಒಂದು ವಾಯುರಾಶಿಯಲ್ಲಿ ಸಂಚಲನ ಆಗಿರೋ ಕಾರಣ ಅನೇಕ ರೀತಿಯ ವಾಯು ವೈಪರೀತ್ಯಗಳು ಅಂದರೆ ಚಂಡಮಾರುತಗಳು ಬರುವಂಥದ್ದು. ಆಕಸ್ಮಿಕವಾಗಿ ಉಷ್ಣ ಮಾರುತ ಬರ್ಬೋದು, ಆಕಸ್ಮಿಕವಾದ ಕೆಲವೊಂದು ಪ್ರದೇಶಗಳ ಶೀತ ಮಾರುತಗಳು ಬರ್ಬೋದು. ಇನ್ನು ಕೆಲವೊಂದು ಪ್ರದೇಶಗಳ ಧೂಳಿನ ಅಥವಾ ಈ ಮರಳಿನ ಮಾರುತ ಅಂತ ಬರುತ್ತೆ, ಮರುಭೂಮಿಗಳೆಲ್ಲ ಬರುವಂಥದ್ದು. ಆ ರೀತಿ ಅನೇಕ ರೀತಿಯ ಮಾರುತಗಳಲ್ಲಿ ವ್ಯತ್ಯಾಸಗಳು, ಧೂಳಿನ ಮಾರುತ ಬರ್ಬೋದು, ಶೀತ ಮಾರುತ, ಉಷ್ಣ ಮಾರುತ ಇಲ್ಲವೇ ಈ ಒಂದು ಅನೇಕ ರೀತಿಯ ಹವಾಮಾನ ವೈಪರೀತ್ಯಕ್ಕೆ ಅನುಗುಣವಾದ ಚಂಡಮಾರುತ ಇವೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹವಾಮಾನದಲ್ಲೂ ಅನೇಕ ರೀತಿಯ ಬದಲಾವಣೆಗಳು ಆಗುವಂಥದ್ದು. ಬಿಸಿ ಗಾಳಿಯ ಅನುಭವ ಕೆಲವೊಂದು ಭಾಗದಲ್ಲಾದರೆ ಕೆಲವೊಂದು ಪ್ರದೇಶಗಳಲ್ಲಿ ಅತಿ ಶೀತ ಗಾಳಿಯ ಅನುಭವ ಸಹ ಕೆಲವೊಂದು ಪ್ರದೇಶದಲ್ಲಿ ಬರ್ಬೋದು. ಹಾಗಾಗಿ ಅನೇಕ ರೀತಿಯ ವೈರುಧ್ಯ ಮತ್ತು ವೈಪರೀತ್ಯಗಳಿಗೆ ಸಾಕ್ಷಿಯಾಗುವಂಥ ಸಾಧ್ಯತೆ ಇರೋದು ಈ ಕುಂಭ ಮಾಸ ಫೆಬ್ರವರಿ 13ರಿಂದ ಮಾರ್ಚ್ 13ರವರೆಗೆ. ಹಾಗೆಯೇ ಈ ಉದ್ಯಮ, ವ್ಯಾಪಾರ, ಕೈಗಾರಿಕೆ ಮುಂತಾದವುಗಳಲ್ಲಿ ಸ್ವಲ್ಪ ಅನಿಶ್ಚಿತತೆ ಬರ್ಬೋದು. ಈ ಒಂದು ತಿಂಗಳ ಅವಧಿಯಲ್ಲಿ ಅನಿಶ್ಚಿತತೆ ಅಂದರೆ ಕೆಲವೊಂದು ಉದ್ಯಮಗಳಲ್ಲಿ ಅನೇಕ ರೀತಿಯ ಲಾಕ್ಔಟ್ಗಳಾಗುವಂಥದ್ದು ಅಥವಾ ಲೇ ಆಫ್ಗಳು ಬರುವಂಥದ್ದು, ಅಥವಾ ಕೆಲವೊಂದು ಉದ್ಯಮಗಳಲ್ಲಿ ಅವರ ಒಂದು ಆಂತರಿಕವಾದ ವಿವಾದಗಳು ಅಥವಾ ಮ್ಯಾನೇಜ್ಮೆಂಟಿನ ಮಧ್ಯೆ ಏನಾದರೂ ಕೇಸುಗಳು ಬರುವಂಥದ್ದು. ಹಾಗಾಗಿ ಅನೇಕ ರೀತಿಯ ವಿವಾದಗಳು, ವಾದಗಳು ಮತ್ತು ಕೇಸು ಇತ್ಯಾದಿಗಳು ಆಗುವಂತಹ ಸಾಧ್ಯತೆ ರಾಜಕೀಯವಾಗಿಯೂ ಸಾಮಾಜಿಕವಾಗಿಯೂ ಜೊತೆಗೆ ಉದ್ಯಮಗಳಿಗೂ ವ್ಯಾಪಾರಗಳಿಗೂ ಅಥವಾ ಕೌಟುಂಬಿಕವಾಗಿ ಸಹ ಅನೇಕ ರೀತಿಯ
ಕೇಸುಗಳು ದಾಖಲಾಗುವಂಥದ್ದು. ವಿಶೇಷವಾಗಿ ಅಲ್ಲಿ ಭೂಮಿ, ಆಸ್ತಿ ಮತ್ತು ಇನ್ನಿತರ ವಿಚಾರಗಳಿಗೆ, ಸಂಪತ್ತುಗಳಿಗೆ ಸಂಬಂಧಪಟ್ಟ ವಿಚಾರ. ಕುಂಭರಾಶಿಯು ಸಂಪತ್ತನ್ನು ಸಂಕೇತಿಸುವಂಥದ್ದು ಅಥವಾ ಯಾವುದೇ ಒಂದು ನಿಧಿಯನ್ನು ಸಂಕೇತಿಸುವಂಥದ್ದು. ಹಾಗಾಗಿ ಅಲ್ಲಿ ಸಂಪತ್ತು, ಆಸ್ತಿ, ಭೂಮಿ ಇತ್ಯಾದಿಗಳಿಗೆ ಸಂಬಂಧಿಸಿ ಅನೇಕ ರೀತಿಯ ಕೇಸುಗಳು, ವಿವಾದಗಳು ಪ್ರಪಂಚದಾದ್ಯಂತ ಭುಗಿಲೇಳುವಂತಹ ಸಾಧ್ಯತೆ ಈ ಒಂದು ಕುಂಭ ಮಾಸದಲ್ಲಿ ಬರಲಿದೆ. ಜೊತೆಗೆ ಈ ಬಾರಿಯಲ್ಲಿ ಚತುರ್ಗ್ರಹದ ಒಂದು ಯುತಿಯಲ್ಲಿ ರಾಹು, ಬುಧ, ಶುಕ್ರ, ರವಿಯ ಒಂದು ಸಂಗಮ ಆಗಿರೋ ಕಾರಣ ಇದು ಸಾರ್ವತ್ರಿಕವಾಗಿ ಅಷ್ಟೇನೂ ಪ್ರಯೋಜನಕಾರಿಯಾಗಿಲ್ಲ. ಕೆಲವೊಂದು ರಾಶಿಗಳಿಗೆ ಪ್ರಯೋಜನ ಆಗ್ಬೋದು, ಕೆಲವೊಂದು ರಾಶಿಗಳಿಗೆ ಸ್ವಲ್ಪ ಮಿಶ್ರ ಫಲ ಬರ್ಬೋದು, ಕೆಲವೊಂದು ರಾಶಿಗೆ ಸ್ವಲ್ಪ ಸಂಕಷ್ಟಾದಿಗಳು ಬರುವಂಥದ್ದು ಇರುತ್ತೆ. ಆದರೆ ಸಾರ್ವತ್ರಿಕವಾಗಿ ಅನೇಕ ರೀತಿಯ ವಾದ ವಿವಾದ ಮತ್ತು ಹವಾಮಾನ ವೈಪರೀತ್ಯ, ಜೊತೆಗೆ ಕೆಲವೊಂದು ರೀತಿಯ ಸಾಂಕ್ರಾಮಿಕಗಳ ಹಬ್ಬುವಿಕೆಗೆ ಸಹ ಕಾರಣ ಆಗ್ಬೋದು. ಸಾಂಕ್ರಾಮಿಕ ಅಂದರೆ ಒಂದು ಹವಾಮಾನ ವೈಪರೀತ್ಯ ಆದಾಗ, ಉದಾಹರಣೆಗೆ ಅತಿ ಶೀತ ಗಾಳಿ ಆದಾಗಲೂ ಅಲ್ಲಿ ಆರೋಗ್ಯ, ಅತಿ ಉಷ್ಣದ ಗಾಳಿಯಿಂದಲೂ ಆರೋಗ್ಯ ಹರಡುವಂಥದ್ದು, ಅಥವಾ ಅತಿಯಾದ ಧೂಳಿನ ಕಣಗಳ ಗಾಳಿ ಅಂತ ಬರುವಂಥದ್ದು, ಅಥವಾ ಮರಳು ಮಾರುತಗಳಿಂದಲೂ ಅಲ್ಲಿ ಆರೋಗ್ಯ ಹದಗೆಡುವಂಥ ಸಾಧ್ಯತೆ. ಹಾಗೆ ಮಾರುತಗಳ ವ್ಯತ್ಯಾಸ ಆಗಿ ಅದರಿಂದ ಕೆಲವು ಸಾಂಕ್ರಾಮಿಕಾದಿಗಳು ಉತ್ಪನ್ನವಾಗುವಂಥದ್ದು. ಜೊತೆಗೆ ಕೆಲವು ಕ್ರಿಮಿ ಕೀಟಗಳು ಮತ್ತು ಮಿಡತೆಯಂತಹ ಕೆಲವು ಕೀಟಗಳಿಂದ ಪಶು ಪಕ್ಷಿಗಳಿಗೂ ಅಥವಾ ಈ ಬೆಳೆಗಳಿಗೂ ಹಾನಿಯಾಗುವಂಥ ಸಾಧ್ಯತೆ ಕಂಡುಬರುತ್ತೆ. ಹಾಗಾಗಿ ಈ ಸಾರ್ವತ್ರಿಕ ಪ್ರಭಾವ ಕುಂಭ ಮಾಸದಲ್ಲಿ ಅಷ್ಟೊಂದು ಉತ್ತಮವಾಗಿ ಬಂದಿಲ್ಲ. ಇವೆಲ್ಲ ಸಾರ್ವಜನಿಕ ಫಲದ ಬಳಿಕ ನಾವು ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಇದನ್ನು ಗಮನಿಸೋಣ. ವಿಶೇಷವಾಗಿ ರವಿಯು ತನ್ನ ಒಂದು ಗೋಚಾರದಲ್ಲಿ 4 ರಾಶಿಗಳಿಗೆ ಅತ್ಯುತ್ತಮ ಫಲ ಕೊಡ್ತಾನೆ, 4 ರಾಶಿಗಳಿಗೆ ಮಿಶ್ರ ಫಲವನ್ನು ಕೊಡ್ತಾನೆ, ಉಳಿದ 4 ರಾಶಿಗಳು ಸ್ವಲ್ಪ ಸಂಕಷ್ಟ ಅಥವಾ ಫಲವನ್ನು ಕೊಡುವಂಥದ್ದು ಸಾಮಾನ್ಯವಾಗಿ ನಂಬಿಕೆಯಲ್ಲಿರುವಂಥ ವಿಚಾರ. ಹಾಗಾಗಿ ಮೊದಲನೇದಾಗಿ ನಾವು ಮೇಷರಾಶಿಯಿಂದ ಗಮನಿಸೋಣ. ಮೇಷರಾಶಿಗೆ ಈ ಬಾರಿ ಸೂರ್ಯನ ಒಂದು ವಿಶೇಷವಾದ ಆಶೀರ್ವಾದ ಸಿಗುವಂಥ, ಲಾಭಸ್ಥಾನದ ಲಾಭ ಸಿಗುವಂಥ ಏಕೈಕ ರಾಶಿ ಮೇಷರಾಶಿ ಆಗಿರುತ್ತೆ. ಹಾಗಾಗಿ ಮೇಷರಾಶಿಗೆ ಅಲ್ಲಿ ಸಾಡೆ ಸಾತಿಯ ಪರ್ವದಲ್ಲಿ ಇದ್ದರೂ ಸಹ ನಿಮಗೆ ಶನಿ ಮಹಾರಾಜರಿಂದ ನಾನಾ ಪರೀಕ್ಷೆಗಳು ಇದ್ದರೂ ಸಹ ಈಗ ಅಲ್ಲಿ ರವಿ ಅಥವಾ ಸೂರ್ಯ ದೇವರ ಅನುಗ್ರಹ ನಿಮಗೆ ಈ ಫೆಬ್ರವರಿ 13ರಿಂದ ಮಾರ್ಚ್ 13ರವರೆಗೆ ನಿಮ್ಮ ಮೇಲೆ ಆಗಲಿದೆ. ವಿಶೇಷವಾಗಿ ಲಾಭ, ಆದಾಯ ಹೆಚ್ಚಳಾಗುತ್ತೆ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಮುಂತಾದವುಗಳು ನಿಮಗೆ ಪ್ರಯೋಜನಕಾರಿಯಾಗುತ್ತೆ. ಮನೆ, ಭೂಮಿ, ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶ. ಇನ್ನು ಉದ್ಯೋಗದಲ್ಲಿ ಸ್ಥಾನಮಾನ ಪ್ರಾಪ್ತಿ, ಕೆಲವರಿಗೆ ಬಡ್ತಿ, ಪ್ರಮೋಷನ್ ಇತ್ಯಾದಿ ಸಿಗುವಂಥದ್ದು ಅವಕಾಶ. ರಾಜಕೀಯದಲ್ಲಿವರಿಗೆ ರಾಜಕೀಯ ಹುದ್ದೆ, ರಾಜಕೀಯ ಅಧಿಕಾರ ಸಿಗುವಂಥದ್ದು. ಸರ್ಕಾರದ ಹುದ್ದೆಯಲ್ಲಿವರಿಗೆ ಸರ್ಕಾರದ ಏನಾದರೂ ಉತ್ತಮವಾದ ಪ್ರಮೋಷನ್, ಉನ್ನತ ಸ್ಥಾನಮಾನ ಸಿಗುವಂಥದ್ದು, ಅಥವಾ ಹೊಸ ಹುದ್ದೆಗೆ ಅರ್ಜಿ ಹಾಕಿದವರಿಗೆ ಅವರ ಹುದ್ದೆ ಅಥವಾ ಉದ್ಯೋಗ ಬೇಗನೆ ಸಿಗುವಂಥದ್ದು. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಹಾಗೆ ಅನೇಕ ರೀತಿಗೆ ಅವರ ಸಾಧನೆಯಲ್ಲಿ ವಿಶೇಷವಾದ ಒಂದು ಪ್ರತಿಫಲ ಬರುವಂಥದ್ದು, ಅಥವಾ ಉನ್ನತ ಶಿಕ್ಷಣಕ್ಕೆ ಅವರಿಗೆ ಅವಕಾಶಗಳು ಒದಗಿ ಬರುವಂಥದ್ದು. ಈ ರೀತಿ ಅನೇಕ ಒಂದು ಪ್ರಯೋಜನಗಳು ಸೂರ್ಯ ಭಗವಂತರು ಮೇಷರಾಶಿಯವರಿಗೆ ಈ ಬಾರಿ ಫೆಬ್ರವರಿ 13ರಿಂದ ಮಾರ್ಚ್ 13ರವರೆಗೆ ಕೊಡಲಿದ್ದಾರೆ. ವರ್ಷಕ್ಕೆ ಒಂದು ಬಾರಿ ಸಿಗುವಂಥ ಅವಕಾಶ. ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ಲಾಭದಲ್ಲಿ ರಾಹು, ಬುಧ, ಶುಕ್ರರು ಇರೋದ ಕಾರಣ ಚತುರ್ಗ್ರಹದ ಒಂದು ಲಾಭದ ಪರಿಣಾಮ ಸಿಗುವಂಥ ಏಕೈಕ ರಾಶಿ ಮೇಷರಾಶಿ ಆಗಿರುತ್ತೆ. ಹಾಗಾಗಿ ಸಾಡೆ ಸಾತಿಯ ಒಂದು ಅನಿಶ್ಚಿತವಾದ ಪರ್ವದಲ್ಲಿ ಇದ್ದರೂ ಸಹ ಈ ಒಂದು ತಿಂಗಳಲ್ಲಿ ನಿಮಗೆ ಅನೇಕ ರೀತಿಯ ಅಭಿವೃದ್ಧಿಗಳು, ಯಶಸ್ಸು, ಕೀರ್ತಿ ಆಗಲವೇ. ಇದನ್ನು ಚೆನ್ನಾಗಿ ಅರಿತುಕೊಂಡು ಸದುಪಯೋಗಪಡಿಸಿಕೊಳ್ಳಿ. ಇಂಥ ಅವಕಾಶ ಮತ್ತೆ ಮತ್ತೆ ಬರೋದಿಲ್ಲ. ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯ ಇದ್ದರೆ ಒಪ್ಪಂದ, ಸಹಿ, ರಿಜಿಸ್ಟ್ರೇಷನ್ ಕೊಡುಕೊಳ್ಳಬೇಕೆ, ಅಥವಾ ಏನಾದರೂ ಸ್ಟಾರ್ಟಪ್ ಮಾಡೋದು, ಅಥವಾ ಇನ್ನಿತರ ಏನಾದರೂ ನಿಮ್ಮ ವೈಯಕ್ತಿಕ ಅಥವಾ ನಿಮ್ಮ ಒಂದು ಉದ್ಯಮ ವ್ಯಾಪಾರಕ್ಕೆ ಸಂಬಂಧಪಟ್ಟ ಏನಾದರೂ ಹೆಜ್ಜೆ ಇರಿಸಬೇಕಾದ್ರೆ, ಅಥವಾ ಮದುವೆ ಮುಂಜಿಗಳ ವಿಚಾರ ಇರಬೇಕಾದ್ರೆ ಎಲ್ಲವನ್ನ ಈಗ ಪ್ರಯತ್ನ ಪಟ್ಟರೆ ಭಾಳಷ್ಟು ಕ್ಷಿಪ್ರವಾಗಿ, ಜೊತೆಗೆ ಅನುಕೂಲಕರವಾಗಿ ನಿಮ್ಮ ಪರವಾಗಿ ಆಗುತ್ತೆ. ಮುಂದೆ ಇಂಥ ಅವಕಾಶ ಮತ್ತೆ ಮತ್ತೆ ಬರೋದಿಲ್ಲ. ಮುಂದೆ ಬರುವಂಥ ಸಾಡೆ ಸಾತಿಯ ಪರ್ವದಲ್ಲಿ ಗಂಭೀರವಾದ ಅಡ್ಡ ಪರಿಣಾಮಗಳೇ ಸ್ವಲ್ಪ ಜಾಸ್ತಿ ಆಗ್ಬೋದು. ಹಾಗಾಗಿ ಈ ಒಂದು ಅವಕಾಶವನ್ನು ಮೇಷರಾಶಿಯವರು ಸೂರ್ಯನ ಅನುಗ್ರಹವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಉಳ್ಳವರು ಕೊನೆಗೆ ಹೇಳ್ತಕ್ಕಂಥ ಸೂರ್ಯನಿಗೆ ಸಂಬಂಧಿತ ದೇವತಾ ಶ್ಲೋಕ, ಪ್ರಾರ್ಥನೆ ಇತ್ಯಾದಿಗಳನ್ನು ಸಹ ಮಾಡ್ಬೋದು. ಮುಂದೆ ವೃಷಭ ರಾಶಿಗೆ ಈ ಒಂದು ಸೂರ್ಯನ ಭಗವಂತನ ಆಶೀರ್ವಾದ ಫೆಬ್ರವರಿಯಿಂದ ಮಾರ್ಚ್ವರೆಗೂ ಆಗುವಂಥದ್ದು ಭಾಳ ಒಂದು ಅದ್ಭುತವಾದ ಅವಕಾಶ. ಫೆಬ್ರವರಿ 13ರಿಂದ ಮಾರ್ಚ್ 13ರವರೆಗೆ ನಿಮಗೆ ಅಲ್ಲಿ ನಿಮ್ಮ ಕರ್ಮಸ್ಥಾನದಲ್ಲಿದ್ದಂಥ ರವಿಯು ಆಶೀರ್ವಾದವನ್ನು, ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಉದ್ಯೋಗ ಅಪೇಕ್ಷೆಗಳಿಗೆ ಉದ್ಯೋಗ ಸಿಗುತ್ತೆ, ಅಥವಾ ಈಗಾಗಲೇ ಅರ್ಜಿ ಹಾಕಿದಂಥ ಒಂದು ಉನ್ನತ ಹುದ್ದೆಗೆ ನಮಗೆ ಕೆಲಸಕ್ಕೆ ಈಗ ಅದರಿಂದ ನಿಮಗೆ ಆಫರ್ ಲೆಟರ್ಗಳು ಬರ್ಬೋದು, ಅಥವಾ ರಾಜಕೀಯ ಮೂಲದ ಅಧಿಕಾರಗಳು ಕೆಲವರಿಗೆ ಸಿಗುವಂಥದ್ದು, ಅಥವಾ ಇನ್ನಿತರ ಸಾರ್ವಜನಿಕವಾದ ಕೆಲಸ ಕಾರ್ಯಗಳು ನಿಮಗೆ ವಿಶೇಷವಾದ ಸ್ಥಾನಮಾನ, ಪ್ರತಿಭಾ ಪುರಸ್ಕಾರ, ಅಥವಾ ಇನ್ನಿತರ ಪ್ರಶಸ್ತಿ ಪುರಸ್ಕಾರಗಳೆಲ್ಲ ಬರುವಂಥದ್ದು. ಇನ್ನು ಹಣಕಾಸಿಗೆ ಸಂಬಂಧಪಟ್ಟ ವಿಶೇಷವಾದ ಲಾಭ, ಆದಾಯ ಹೆಚ್ಚಳಾಗುತ್ತೆ. ಮನೆ, ಭೂಮಿ ಕೊಳ್ಳುವಂಥ ಅವಕಾಶ ಕೆಲವರಿಗೆ ಒದಗಿ ಬರುತ್ತೆ. ಶುಭ ಕಾರ್ಯಗಳು ಸಿದ್ಧಿಯಾಗ್ತದೆ. ಮದುವೆ ಮುಂಜಿಯಾದ ಗೃಹ ಪ್ರವೇಶಾದಿಗಳು ಸಿದ್ಧಿಯಾಗುವಂಥ ಅವಕಾಶ. ದೂರ ಪ್ರಯಾಣ, ಯಾತ್ರೆ, ಪ್ರವಾಸ ಹೋಗುವಂಥ ಅವಕಾಶ. ಅನೇಕ ರೀತಿಯ ಕೊಡುಗೆ ಅಥವಾ ಉಡುಗೊರೆಗಳು ನಿಮಗೆ ಕೈಗೆ ಸೇರುವಂಥ ಅವಕಾಶ. ಈ ರೀತಿ ಹಲವಾರು ನಿಮ್ಮ ಕನಸುಗಳು ನನಸಾಗಲಿಕ್ಕೆ ಸೂರ್ಯ ಭಗವಂತರು ಈ ಫೆಬ್ರವರಿ 13ರಿಂದ ಮಾರ್ಚ್ 13ರ ಅವಧಿಯಲ್ಲಿ ಆಶೀರ್ವಾದ ಮಾಡ್ತಾಯಿದ್ದಾರೆ.
ಅನೇಕ ನಿಮ್ಮ ಜೀವನದ ಮಹತ್ವದ ಬದಲಾವಣೆಯ ಘಟ್ಟಗಳು ಈ ಒಂದು ಕಾಲದಲ್ಲಿ ಕರ್ಮಸ್ಥಾನದಲ್ಲಿರುವಂಥ ರವಿಯ ಆಶೀರ್ವಾದದಿಂದ ಜರಗಲಿದೆ. ಜೊತೆಗೆ ಇದೇ ಕಾಲದಲ್ಲಿ ಕರ್ಮಸ್ಥಾನದಲ್ಲಿದ್ದಂಥ ರಾಹು, ಬುಧ ಮತ್ತು ಶುಕ್ರರು ಸಹ ನಿಮಗೆ ಅನುಕೂಲ ಮಾಡುವಂಥ ಕಾರಣ ಅನೇಕ ರೀತಿಯ ಉತ್ತಮ ಪರಿಣಾಮವನ್ನು ನೀವು ನಿರೀಕ್ಷೆ ಮಾಡ್ಬೋದು. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿ ಆಗುತ್ತೆ, ಕಾರ್ಯಗಳು ಸಿದ್ಧಿ ಆಗುತ್ತೆ, ವ್ಯಾಪಾರ ಉದ್ಯಮಿಗಳಿಗೆ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ ಬರುತ್ತೆ, ಅಥವಾ ಏನಾದರೂ ಸ್ಟಾರ್ಟಪ್ ಆರಂಭಗಳನ್ನು ಮಾಡಲಿಕ್ಕೆ ಅವಕಾಶಗಳು ಸಹ ಒದಗಿ ಬರಲಿ. ಹಾಗಾಗಿ ಇದನ್ನು ವೃಷಭ ರಾಶಿಯವರು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಕೊನೆಗೆ ಹೇಳತಕ್ಕಂತಹ ಸೂರ್ಯನಿಗೆ ಅಥವಾ ದೇವತೆಗೆ ಸಂಬಂಧಪಟ್ಟ ಶ್ಲೋಕ ಪ್ರಾರ್ಥನೆ ನೀವು ಸಹ ಮಾಡ್ಬೋದು. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ಒಂದು ಚಲನೆ ನವಮದಲ್ಲಿ, ನಿಮ್ಮ ರಾಶಿಯಿಂದ 9ನೇ ಮನೆ ನವಮದಲ್ಲಿ ಆಗುವಂಥ ಪರಿವರ್ತನೆ ಮಿಶ್ರ ಫಲದ ಸೂಚನೆ. ಅಂದರೆ ತುಂಬ ಕೆಡುಕು ಇಲ್ಲ, ತುಂಬ ಒಳ್ಳೆಯದಿಲ್ಲ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಏರುಪೇರು ಬರ್ಬೋದು ಹೊರತು ನಿಮ್ಮ ವ್ಯಾಪಾರ, ಉದ್ಯಮ, ಹಣಕಾಸು, ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕೆ ಏನೋ ಯಾವುದೇ ಅಡೆತಡೆಗಳು, ತೊಂದರೆಗಳನ್ನು ಬರೋದಿಲ್ಲ. ಮಿಶ್ರ ಫಲದ ಕಾರಣವಾಗಿ ಕೆಲವೊಮ್ಮೆ ಮಾತಿನ ಚಕಮಕಿ, ತಂದೆ ತಾಯಿಯ ಜೊತೆಗೆ ಅಥವಾ ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ, ಹಿರಿಯರ ಜೊತೆಗೆ ಭಿನ್ನಾಭಿಪ್ರಾಯಗಳು ಬರ್ಬೋದು. ಇನ್ನು ವೃತ್ತಿ ಅಥವಾ ಉದ್ಯೋಗ ಜಾಗದಲ್ಲಿ ಸಹ ಮೇಲಾಧಿಕಾರಿಗಳ ಜೊತೆಗೆ, ನಿಮ್ಮ ಆಫೀಸರ್ಗಳ ಜೊತೆಗೆ ಸ್ವಲ್ಪ ನಿಮ್ಮ ಏನಾದರೂ ಭಿನ್ನಾಭಿಪ್ರಾಯಗಳು, ಮಾತಿನ ಒಂದು ಚಕಮಕಿಗಳು ಬರುವಂಥದ್ದು. ಅದೇ ರೀತಿ ಯಾವುದಾದ್ರೂ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಅದರಲ್ಲಿ ಸ್ವಲ್ಪ ನಿಧಾನಗತಿ ಅಥವಾ ವಿಳಂಬಗತಿಗಳಾಗ್ಬೋದು. ಅದೇ ಉದಾಹರಣೆಗೆ ಸರ್ಕಾರ ಕೆಲಸ, ಕೋರ್ಟು ಕಚೇರಿ ಸಂಬಂಧಿತ ಕೆಲಸ, ದಾಖಲೆ ಪತ್ರ ಮುಂತಾದೆಲ್ಲ ತಕ್ಷಣವಾಗಿ ನಿಮಗೆ ಕೈಗೆ ಸಿಗದೆ ಸ್ವಲ್ಪ ಮಟ್ಟಿಗೆ ವಿಳಂಬ ಆಗ್ಬೋದು. ಒಟ್ಟಿನಲ್ಲಿ ಹೆಚ್ಚಿನ ಏನು ನಿಮಗೆ ತೊಂದರೆ ಕಂಟಗಳೇನಿಲ್ಲ. ಅಲ್ಲಿ ಕೆಲವೊಮ್ಮೆ ವಿಳಂಬ, ನಿರಾಶೆ ಆಗ್ಬೋದು. ಕೆಲವೊಮ್ಮೆ ಮಾತಿನ ಚಕಮಕಿಗಳು ಬರ್ಬೋದು. ನಿಮ್ಮ ಒಂದು ಮನೆಯ ಸದಸ್ಯರಲ್ಲೂ ಬರ್ಬೋದು ಅಥವಾ ಉದ್ಯೋಗ ಸ್ಥಳದಲ್ಲೂ ಸಹ ಬರ್ಬೋದಾಗಿದೆ. ಹಾಗಾಗಿ ನಿಮ್ಮ ಮಾತು, ನಡವಳಿಕೆ, ಬಾಂಧವ್ಯವನ್ನು ಸ್ವಲ್ಪ ಸರಿಯಾಗಿ ಇಟ್ಕೊಳ್ಳುವಂಥದ್ದು. ಅದೇ ರೀತಿ ಯಾವುದೇ ರೀತಿಯ ಈ ಸರ್ಕಾರಿ ಕೆಲಸ, ಕೋರ್ಟು ಕಚೇರಿ ಕೆಲಸ ಸ್ವಲ್ಪ ನೀವು ಎಚ್ಚರವನ್ನು ವಹಿಸಿ ತಾಳ್ಮೆಯನ್ನು ವಹಿಸಬೇಕಾಗತ್ತೆ. ಕೆಲವೊಂದು ಬಾರಿ ನಿಮ್ಮದೇ ತಪ್ಪಿನಿಂದ ಅಥವಾ ನಿಮ್ಮಲ್ಲಿ ತಪ್ಪನ್ನು ಕಂಡುಹಿಡಿಯುವಂಥ ಒಂದು ವಿಚಾರಗಳು ಅಲ್ಲಿ ಉತ್ಪನ್ನ ಆಗ್ಬೋದು. ಹಾಗೆ ಯಾಬನ್ನು ಸ್ವಲ್ಪ ಗಮನಿಸಿಕೊಳ್ಬೇಕಾಗತ್ತೆ. ಹೆಚ್ಚಿನ ಏನು ತೊಂದರೆಗಳಿಲ್ಲ. ನಿಮ್ಮ ಉದ್ಯೋಗ, ವೃತ್ತಿ, ಶಿಕ್ಷಣ ಅಥವಾ ಹಣಕಾಸು, ಆರೋಗ್ಯ ಎಲ್ಲ ಚೆನ್ನಾಗಿ ಇರುವಂಥದ್ದಿರುತ್ತೆ. ಇನ್ನು ಆಸಕ್ತಿ ಇದ್ದರೆ ಮಿಥುನ ರಾಶಿಯವರು ಕೊನೆಗೆ ಹೇಳತಕ್ಕಂಥ ಸೂರ್ಯನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆ ಸಹ ಹೇಳ್ಬೋದು. ಏನು ಕಟಕ ರಾಶಿ. ಕಟಕ ರಾಶಿಗೆ ಸ್ವಲ್ಪ ಸಂಕಷ್ಟದಾಯಕವಾದಂಥ ಸ್ಥಾನ ಅಷ್ಟಮ ಅಂತ ಹೇಳ್ತಾರೆ. 8ನೇ ಮನೆ ಅಷ್ಟಮದಲ್ಲಿ ಅಲ್ಲಿ ರವಿಯು ನಿಮಗೆ ಅನೇಕ ರೀತಿಯ ವಿರುದ್ಧ ಪರಿಣಾಮವನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಇತರ ಗ್ರಹಗಳು ಸಹ ನಿಮಗೆ ಆಗಲಿ ಅಷ್ಟಮದಲ್ಲಿ ಸ್ಥಿತರಾಗಿರೋ ಕಾರಣ ಆರೋಗ್ಯದಲ್ಲಿ ವಿಶೇಷವಾಗಿ ಈ ತಿಂಗಳಲ್ಲಿ ವಿಶೇಷವಾಗಿ ಕಾಳಜಿ ವಹಿಸಬೇಕು. ಅಲ್ಲೇ ವರ್ಷ ಪೂರ್ತಿ ನಿಮಗೆ ಅಷ್ಟಮದಲ್ಲಿ ಇರುವಂತಹ ಅನೇಕ ಒಂದು ಪೀಡೆಗಳು ಇದ್ದೇ ಇರ್ತವೆ. ಈ ತಿಂಗಳಲ್ಲಿ ಸ್ವಲ್ಪ ಇನ್ನಷ್ಟು ಈ ಕಾಳಜಿಯನ್ನು ಆರೋಗ್ಯದ ಬಗ್ಗೆ ಕಟಕ ರಾಶಿಯವರು ವಹಿಸಬೇಕು. ಆರೋಗ್ಯ ಹದಗೆಡುವಂಥದ್ದು, ಇದ್ದಕ್ಕಿದ್ದಂತೆ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು, ಮತ್ತು ಹೀಟ್ ಆ್ಯಂಡ್ ಕೋಲ್ಡ್ ಅಂದರೆ ನಿಮ್ಮ ಉಷ್ಣತೆ ಮತ್ತು ಇನ್ನಿತರ ವಿಚಾರಗಳಾಗಿ ಸ್ವಲ್ಪ ಅಲ್ಲಿ ತೊಂದರೆಗಳಾಗುವಂಥದ್ದು, ದೇಹದಲ್ಲಿ ಉಷ್ಣತೆ ಅಥವಾ ಶೀತದ ಒಂದು ಪರಿಣಾಮಗಳು ವ್ಯತ್ಯಾಸವಾಗಿ ಬರುವಂಥದ್ದು. ಜೊತೆಗೆ ಪ್ರಯಾಣ ಕಾಲದಲ್ಲಿ ಏನಾದರೂ ನಿಮಗೆ ವಿಘ್ನಗಳು, ಅಡೆತಡೆಗಳು ಬರುವಂಥದ್ದು, ಇವೆಲ್ಲ ಸಾಧ್ಯತೆ ಬರುತ್ತೆ. ಹಾಗಾಗಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಆರೋಗ್ಯದ ಮೇಲೆ ಆಗುವಂಥ ಸಾಧ್ಯತೆ ಇರುತ್ತೆ. ಬಂಧು ಮಿತ್ರರ ಬಾಂಧವ್ಯದಲ್ಲಿ ಕುಸಿತ ಆಗ್ಬೋದು. ಇದೇ ಕಾಲದಲ್ಲಿ ಬಂಧು ಮಿತ್ರರು ಮತ್ತು ಬಾಂಧವ್ಯದಲ್ಲಿ ಕುಸಿತ ಆಗುವಂಥದ್ದು, ಅವರು ನಿಮ್ಮ ಮೇಲೆ ಅನ್ನೋ ದೋಷವನ್ನು ಕಂಡುಹಿಡಿದು ಮನಸ್ಸಲ್ಲಿ ಅಸಮಾಧಾನ ಮಾಡುವಂಥದ್ದು, ಅನುಮಾನ ಅಥವಾ ಸಂಶಯದ ವಿಚಾರಗಳು ಈ ಪ್ರತಿಪತ್ತಿಯ ಮಧ್ಯೆ, ಬಂಧುಗಳ ಮಿತ್ರರ ಮಧ್ಯೆ ಕಾಣ್ಬೋದು. ಹಾಗಾಗಿ ಆರೋಗ್ಯದ ಮೇಲೂ, ಮನಸ್ಸಿನ ಮೇಲೂ, ಮಾತಿನ ನಡವಳಿಕೆ ಮೇಲೂ ಈ ಒಂದು ಅಡ್ಡ ಪರಿಣಾಮ ನಿಮಗೆ ಇರುತ್ತೆ. ಅಷ್ಟಮದಲ್ಲಿ ಇರುವಂಥ ಕಾರಣ ರವಿಯ ಪರಿಣಾಮ ಸ್ವಲ್ಪ ಗಂಭೀರವಾಗಿ ಸ್ವಲ್ಪ ನೀವು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕು. ಈಗಾಗಲೇ ಇದ್ದಂಥ ನಿಮಗೆ ಅನಾರೋಗ್ಯ ಸಮಸ್ಯೆ, ಉದಾಹರಣೆಗೆ BP, ಶುಗರು ಅಥವಾ ಇನ್ನಿತರ ಸಮಸ್ಯೆ ಇದ್ದರೂ ಅದನ್ನು ಕಂಟ್ರೋಲಲ್ಲಿ ಇಡುವಂಥ ಪ್ರಯತ್ನ, ಅಂದರೆ ನಿಯಂತ್ರಣದಲ್ಲಿ ಇಡುವಂಥ ಪ್ರಯತ್ನ ಖಂಡಿತ ಮಾಡಬೇಕಾಗತ್ತೆ. ಜೊತೆಗೆ ಕಾಲಕ್ಕೆ ಸಕಾಲಿಕವಾದ ಚೆಕಪ್, ಔಷಧೋಪಚಾರ ಇದೆಲ್ಲ ನೀವು ಅನುಸರಿಸಬೇಕಾಗತ್ತೆ. ಕೊನೆಗೆ ಹೇಳತಕ್ಕಂಥ ಸೂರ್ಯನಿಗೆ ಸಂಬಂಧಿತವಾದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಮಾಡಬೇಕಾಗತ್ತೆ ಕಟಕದವರು. ಇನ್ನು ಸಿಂಹರಾಶಿಗೆ ಸಪ್ತಮ ಅಥವಾ 7ನೇ ಸ್ಥಾನದಲ್ಲಿ ಆಗುವಂಥ ರವಿಯ ಪರಿವರ್ತನೆ ಸ್ವಲ್ಪ ಸಂಕಷ್ಟದಾಯಕವಾಗಿ ಕಂಡು ಬಂದಿದೆ. ನಿಮ್ಮ ರಾಷ್ಟ್ರಾಧಿಪತಿ ಸೂರ್ಯ ಭಗವಂತರೇ ಆಗಿದ್ದಾರೆ. ಆದರೆ ಕುಂಭ ಮಾಸದಲ್ಲಿ ನಿಮಗೆ ಅವರಿಂದ ಏನೂ ಪ್ರಯೋಜನಗಳು ಆಗೋದಿಲ್ಲ. ವಿರುದ್ಧ ಪರಿಣಾಮಗಳು ಅಥವಾ ಸಂಕಷ್ಟದ ಪರಿಣಾಮಗಳು ಆಗ್ಬೋದು. ವಿಶೇಷವಾಗಿ ನಿಮಗೆ ವೈಯಕ್ತಿಕ ಜೀವನದಕ್ಕೂ ನಿಮ್ಮ ಕೌಟುಂಬಿಕ ಜೀವನಕ್ಕೂ ಸ್ವಲ್ಪ ಅಡ್ಡ ಪರಿಣಾಮಗಳು ಜಾಸ್ತಿ ಹೇಳಲ್ಪಟ್ಟಿವೆ. ಸಪ್ತಮದಲ್ಲಿ ಆಗುವ ಕಾರಣ ಅಲ್ಲಿ ವಿಶೇಷವಾಗಿ ಪತಿ ಪತ್ನಿಯರ ಮಧ್ಯೆ ಏನಾದ್ರು ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ದಾಂಪತ್ಯದಲ್ಲಿ ಕಲಹಗಳು ಬರುವಂಥದ್ದು, ವಿರುದ್ಧ ಲಿಂಗದವರ ಜೊತೆಗೆ ಏನಾದ್ರು ಸಮಸ್ಯೆಗಳು ಬರುವಂಥದ್ದು, ಅಥವಾ ನಿಮ್ಮ ಒಂದು ಪುರುಷರ ಮೇಲೆ ಸ್ತ್ರೀಯರ ಮೇಲೆ ಪುರುಷರು ಏನೋ ದೂರನ್ನು, ಕಂಪ್ಲೇಂಟನ್ನು ಅಥವಾ ಕೇಸುಗಳನ್ನು ಸಹ ದಾಖಲು ಮಾಡುವಂಥ ಸಾಧ್ಯತೆಗಳು ಬರುವಂಥದ್ದು. ಮನೆಯಲ್ಲಿ ಸಹ ಹಾಗೆ ಒಂದು ಅತೃಪ್ತಿಯ ವಾತಾವರಣ, ಬಂಧುಗಳ ಜೊತೆಗೂ ಅತೃಪ್ತಿಯ ವಾತಾವರಣ, ಉದ್ಯೋಗ ಸ್ಥಳದಲ್ಲಿ ಸಹ ಮೇಲಾಧಿಕಾರಿಗಳ ಜೊತೆಗೆ ಭಿನ್ನಾಭಿಪ್ರಾಯ ಇತ್ಯಾದಿ ಸ್ವಲ್ಪ ಅಹಿತಕರವಾದ ಘಟನೆಗಳು ಪದೇ ಜರುಗುವಂಥದ್ದು. ಅದೇ ರೀತಿ ಕೆಲವೊಮ್ಮೆ ನೀವು ಎಲ್ಲ ಕೋರ್ಟು ಕಚೇರಿ ಕೆಲಸ, ಸರ್ಕಾರಿ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ಪದೇ ಅಲೆದಾಡುವಂಥ ಪ್ರಮೇಯ ಬರುವಂಥದ್ದು, ಅದು ಅಲೆದಾಡಿದರೂ ಕೆಲಸಗಳು ನಿಮಗೆ ಸಿದ್ಧಿಯಾಗದೇ ಇರುವಂಥದ್ದು ಎಲ್ಲ ಇರುತ್ತೆ. ಹಾಗಾಗಿ ಅಲ್ಲಿ ಕಾರ್ಯಹಾನಿ, ವಿಳಂಬ, ವಿವಾದ, ಕಲಹ ಮುಂತಾದ ಫಲಗಳು ಹೇಳಲ್ಪಟ್ಟಿವೆ. ಅದೇ ರೀತಿ ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರ್ಪೇರುಗಳು ಅಥವಾ ಆರೋಗ್ಯದಲ್ಲಿ ಆಯಾಸ, ಸುಸ್ತುಗಳು ಹೆಚ್ಚಳ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ.
ಹಾಗಾಗಿ ಮಾತು, ನಡವಳಿಕೆ, ಬಾಂಧವ್ಯ, ಆರೋಗ್ಯ ಎಲ್ಲದರ ಮೇಲೂ ಸ್ವಲ್ಪ ಗಮನ ಖಂಡಿತ ಸಿಂಹರಾಶಿಯವರಿಗೆ ಬೇಕಾಗುತ್ತೆ. ಯಾವುದೇ ರೀತಿಯ ಅತಿರೇಕದ ವರ್ತನೆಗೆ ಅಥವಾ ಯಾವುದೇ ರೀತಿಯ ಅಪರಿಚಿತರಲ್ಲಿ ಏನಾದರೂ ಒಂದು ದೊಡ್ಡ ಮೊತ್ತದ ವ್ಯವಹಾರಗಳನ್ನು ಮಾಡಲಿಕ್ಕೆ ಇವೆಲ್ಲ ಸ್ವಲ್ಪ ಈಗ ಅಷ್ಟು ಒಳ್ಳೆಯದಲ್ಲ. ಜೊತೆಗೆ ಯಾವುದೇ ವಿವಾದದಲ್ಲಿ ಸಿಲುಕಿಕೊಳ್ಳೋದು ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕು ಸಿಂಹರಾಶಿಯವರಿಗೆ. ಕೊನೆಗೆ ಹೇಳತಕ್ಕಂಥ ಸೂರ್ಯನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಸಹ ಮಾಡಬೇಕಾಗತ್ತೆ. ಇನ್ನು ಕನ್ಯಾ ರಾಶಿಗೆ ನಿಮ್ಮ ರಾಶಿಯಿಂದ ಷಷ್ಠ ಅಥವಾ 6ರ ಸ್ಥಾನದಲ್ಲಿ ಆಗುವಂತಹ ಪರಿವರ್ತನೆ ವಿಶೇಷವಾದ ಲಾಭ, ಜಯ, ಸುಖವನ್ನು ನಿಮಗೆ ಕೊಡುವಂತಹ ಸ್ಥಾನ ಆಗಿರುತ್ತೆ. ಕನ್ಯಾ ರಾಶಿಯವರಿಗೆ ಸೂರ್ಯ ಭಗವಂತನ ಆಶೀರ್ವಾದ ವಿಪುಲವಾಗಿ ಸಿರುವಂಥದ್ದಿರುತ್ತೆ. 1 ತಿಂಗಳ ಅವಧಿಯಲ್ಲಿ ನಿಮಗೆ ಯಶಸ್ಸು, ಕೀರ್ತಿ, ಲಾಭ, ಜಯ ಇದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ಒಪ್ಪುವಂತಹ ಕಾರ್ಯಗಳಾಗುವಂಥದ್ದು. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಅವರಿಗೆ ಸಾಧನೆಗೆ, ಪ್ರತಿಭೆಗೆ ಹೆಚ್ಚಿನ ಪ್ರತಿಫಲ ಬರುವಂಥದ್ದು. ಉನ್ನತ ಶಿಕ್ಷಣದ ಸ್ಥಾನಮಾನ ಸಿಗುವಂಥದ್ದು ಅಥವಾ ಕೆಲವರಿಗೆ ಬಡ್ತಿ, ಪ್ರಮೋಷನ್, ಉದ್ಯೋಗಿಗಳಿಗೆ ಸಿಗುವಂಥದ್ದು. ಉದ್ಯಮಿ, ವ್ಯಾಪಾರಿಗಳಿಗೆ ಅದರಲ್ಲಿ ಹೆಚ್ಚಿನ ಲಾಭ, ಆದಾಯ ಬರುವಂಥದ್ದು. ರಾಜಕೀಯ ಮೂಲ, ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ನಿಮ್ಮ ಪರವಾಗಿ ಆಗುವಂಥದ್ದು. ಕೌಟುಂಬಿಕ ವಾತಾವರಣ ಸಹ ಭಾಳ ಉತ್ತಮ ಇರುತ್ತೆ. ಆರ್ಥಿಕ ಪರಿಸ್ಥಿತಿ ಸಹ ಭಾಳ ಉತ್ತಮವಾಗಿರುತ್ತೆ. ಹಾಗಾಗಿ ತನು ಮನ ಧನಕ್ಕೆ ನಿಮಗೆ ಸೂರ್ಯ ಭಗವಂತರ ಆಶೀರ್ವಾದ ಸಿಗಲಿದೆ. ಅನೇಕ ರೀತಿಯ ನಿಮ್ಮ ದೀರ್ಘಕಾಲದ ಕನಸುಗಳು ನನಸಾಗಲಿವೆ. ಇದೇ ಕಾಲದಲ್ಲಿ ಅಲ್ಲಿ ವಿಶೇಷವಾಗಿ ಬುಧಾನುಗ್ರಹ ಆಗುವಂಥದ್ದಿರುತ್ತೆ. ರಾಹು ಸಹ ನಿಮಗೆ ಪೂರಕವಾಗಿದ್ದಾನೆ. ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಲಾಭಗಳು ಮತ್ತು ಆಕಸ್ಮಿಕ ಧನ ಲಾಭಗಳು ಸಹ ಈ ಒಂದು ಕಾಲದಲ್ಲಿ ಆಗುವಂಥದ್ದಿರುತ್ತೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಕನ್ಯಾ ರಾಶಿಯವರು. ಆಸಕ್ತಿ ಉಳ್ಳವರು ಕೊನೆಗೆ ಹೇಳತಕ್ಕಂಥ ಸೂರ್ಯನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ಸಹ ಮಾಡ್ಬೋದು. ಇನ್ನು ತುಲಾರಾಶಿಗೆ ನಿಮ್ಮ ರಾಶಿಯಿಂದ ಪಂಚಮ ಅಥವಾ 5ನೇ ಸ್ಥಾನದಲ್ಲಿ ಆಗುವಂಥ ಪರಿವರ್ತನೆ ಇದು ಮಿಶ್ರ ಫಲದ ಸೂಚಕವಾಗಿರುತ್ತೆ. ಅಂದರೆ ತುಂಬ ಸಂಕಷ್ಟಗಳೇನು ಹೇಳಲ್ಪಟ್ಟಿಲ್ಲ. ಕೆಲವೊಂದು ವೈಯಕ್ತಿಕ ವಿಚಾರದಲ್ಲಿ ಮನಸ್ಸು ಮತ್ತು ಮಾತಿನ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮಗಳು ಆಗ್ಬೋದು. ವಿಶೇಷವಾಗಿ ಕಲಹದ ವಾತಾವರಣ ಮನೆಯಲ್ಲಿ ಮೂಡುವಂಥದ್ದು. ಕಿರಿಯರ ಜೊತೆಗೆ ವಾಗ್ವಾದ, ಕಲಹಗಳಾಗುವಂಥದ್ದು. ತಂದೆ ಮಕ್ಕಳ ಮಧ್ಯೆ ಅಥವಾ ಸಹೋದರಿಯರ ಮಧ್ಯೆ ಅಥವಾ ನಿಮ್ಮ ಜೂನಿಯರ್ಗಳ ಮತ್ತು ಮೇಲಧಿಕಾರಿಗಳ ಮಧ್ಯೆ ಇವೆಲ್ಲವೂ ಅನೇಕ ರೀತಿಯ ಒಂದು ಭಿನ್ನಾಭಿಪ್ರಾಯಗಳಿಗೆ, ವಾದವಾದಗಳಿಗೆ, ಕಲಹಗಳಿಗೆ ಕಾರಣ ಆಗ್ಬೋದು. ಹಾಗಾಗಿ ಮಾತು, ನಡವಳಿಕೆಯನ್ನು ಸ್ವಲ್ಪ ನೀವು ನಿಯಂತ್ರಣ ಇಟ್ಕೊಳ್ಳೋದು. ಜೊತೆಗೆ ಮನಸ್ಸಲ್ಲಿ ವ್ಯಥಾ ಚಿಂತೆ, ಅಂದರೆ ಏನೋ ಒಂದು ಚಿಂತೆ ನಿಮಗೆ ಮನಸ್ಸಿಗೆ ಕಾಡುವಂಥದ್ದು, ವ್ಯಥೆ ಮೂಡುವಂಥದ್ದು, ಮನಸ್ಸಲ್ಲಿ ಆತಂಕ ಅಥವಾ ಭೀತಿಗಳು ಮೂಡುವಂಥ ಒಂದು ಸಾಧ್ಯತೆ ಬರುತ್ತೆ. ಹಾಗಾಗಿ ಇಲ್ಲಿ ನೀವು ಮನಸ್ಸು, ಮಾತು ಇದನ್ನು ಸ್ವಲ್ಪ ನಿಯಂತ್ರಣ ಇಟ್ಕೊಳ್ಳುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಅತಿರೇಕವಾದ ಒಂದು ಜಗಳಕ್ಕೆ, ವಾಗ್ವಾದಕ್ಕೆ, ಕಲಹಕ್ಕೆ ನೀವು ಅಷ್ಟು ಆಸ್ಪದವನ್ನು ಕೊಡುವಂಥದ್ದು ಒಳ್ಳೆಯದಲ್ಲ. ಹಾಗೆಯೇ ನಿಮ್ಮ ಮನಸ್ಸಿಗೆ ಒಪ್ಪತಕ್ಕಂಥ ಏನೇನೋ ನೀವು ದೀರ್ಘಕಾಲದ ಭೂತಕಾಲದ ವಿಚಾರವನ್ನು ಅಥವಾ ಹಿಂದಿನ ನಡೆದಂಥ ಘಟನೆಯನ್ನು ಮತ್ತೆ ಕೆದಕಿ ಮನಸ್ಸಲ್ಲಿ ವ್ಯಥೆ ಮೂಡಿಸುವಂಥದ್ದು ಸ್ವಲ್ಪ ಮನಸ್ಸನ್ನು ನಿಯಂತ್ರಣ ಮಾಡಬೇಕು. ಅದರ ಹೊರತು ನಿಮ್ಮ ಆರೋಗ್ಯ, ಹಣಕಾಸು, ವ್ಯಾಪಾರ, ಉದ್ಯಮ, ಶಿಕ್ಷಣ ಅದರಲ್ಲೇನೂ ತೊಂದರೆಗಳಿಲ್ಲ. ಅವೆಲ್ಲ ಯಥಾವತ್ತಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಮಾತು, ಮನಸ್ಸು ಮತ್ತು ನಿಮ್ಮ ಬಾಂಧವ್ಯ ಇದನ್ನು ಸ್ವಲ್ಪ ಸರಿಗಿಟ್ಟುಕೊಳ್ಬೇಕು ಹೊರತು ಹೆಚ್ಚಿನೇನು ಆತಂಕ ಪಡುವಂಥಲ್ಲ. ಆಸಕ್ತಿ ಇದ್ದರೆ ಕೊನೆಗೆಳೆದಕ್ಕಂಥ ಸೂರ್ಯನಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆಯು ಹೇಳ್ಬೋದಾಗಿದೆ. ಇನ್ನು ವೃಶ್ಚಿಕ ರಾಶಿಗೆ ಈ ಒಂದು ಚಲನೆ ಸ್ವಲ್ಪ ಸಂಕಷ್ಟವನ್ನು ಸೂಚಿಸುವಂಥದ್ದು. ಚತುರ್ಥ ಅಥವಾ ಅರ್ಧಾಷ್ಟಮದಲ್ಲಿ ಇರುವಂಥದ್ದು. ಇದು ನಿಮಗೆ ಅನೇಕ ರೀತಿಯ ಹಿನ್ನಡೆಗೆ ಕಾರಣ ಆಗುತ್ತೆ. ಈ ವೃಶ್ಚಿಕ ರಾಶಿಯವರಿಗೆ ಭಾಳ ಕಾಲದಿಂದ ಅನೇಕ ಮುನ್ನಡೆಗೆ ಹೋದಂಥ ವೃಶ್ಚಿಕ ರಾಶಿಯವರಿಗೆ ಈ ಫೆಬ್ರವರಿ 13ರಿಂದ ಮಾರ್ಚ್ 13ರವರೆಗೆ ಸ್ವಲ್ಪ ಹಿನ್ನಡೆಯ ಪರಿಣಾಮಗಳು, ನಿಮಗೆ ಏನು ಅವಮಾನಕರ ಘಟನೆ ಆಗುವಂಥದ್ದು, ಮಾತಿನ ಚಕಮಕಿಗಳಾಗುವಂಥದ್ದು, ಭಿನ್ನಾಭಿಪ್ರಾಯಗಳು ಮೂಡುವಂಥದ್ದು. ಅದೇ ರೀತಿ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟು ನಿಮಗೆ ಆತಂಕ, ಚಿಂತೆ, ಹತಾಶೆಗಳು ಹೆಚ್ಚಳಾಗುವಂಥದ್ದು, ಅವಮಾನಕರ ಘಟನೆಗಳು ಜರುಗುವಂಥದ್ದು, ಬಂಧುಗಳಲ್ಲಿ, ಮಿತ್ರರಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಮೂಡುವಂಥದ್ದು, ಅಥವಾ ಹಿಂದೆ ನಿಮ್ಮಲ್ಲಿ ಆತ್ಮೀಯವಾಗಿದ್ದಂಥ ವ್ಯಕ್ತಿಗಳು ಈಗ ನಿಮಗೆ ವಿರುದ್ಧವಾಗಿ ಮಾತನಾಡುವಂಥದ್ದು, ಅನೇಕ ರೀತಿಯ ಮನಸ್ಸಿಗೆ ಹತಾಶೆ ಬಿಡುವಂಥ ಘಟನೆಗಳು. ಜೊತೆಗೆ ಸಾರ್ವಜನಿಕವಾಗಿ ನಿಮ್ಮ ವಿರುದ್ಧ ಏನಾದರೂ ಒಂದು ಅವಮಾನಕರವಾದ ಪ್ರಸಂಗಗಳು ಬರುವಂಥದ್ದು, ಸಾಮಾಜಿಕ ಜಾಲತಾಣ ಇತ್ಯಾದಿಗಳಲ್ಲಿ ನಿಮ್ಮ ವಿರುದ್ಧವಾದ ಏನಾದರೂ ಒಂದು ಸಂಚುಗಳು ಸಹ ಮೂಡುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಜೊತೆಗೆ ಮನಸ್ಸಿಗೆ ಸ್ವಲ್ಪ ಚಿಂತೆ, ಆತಂಕ, ಭಯ ಎಲ್ಲ ಸ್ವಲ್ಪ ಹೆಚ್ಚಳಾಗುತ್ತೆ. ಹಾಗಾಗಿ ನೀವು ಈ ಕಾಲದಲ್ಲಿ ನಿಮ್ಮ ಮನಸ್ಸಿಗೆ ಧೈರ್ಯವನ್ನು ತುಂಬಿಕೊಳ್ಬೇಕು. ಮನಸ್ಸಲ್ಲಿ ಯಾವುದೇ ರೀತಿಯ ಚಿಂತೆ, ಆತಂಕ, ಭಯಗಳಿದ್ರೆ ಅದನ್ನು ನಿವಾರಿಸಿಕೊಳ್ಬೇಕು. ಜೊತೆಗೆ ಸೂಕ್ತವಾದ ದೇವತಾ ಶ್ಲೋಕ ಪ್ರಾರ್ಥನೆ ಹಾಕೊಂಡು ಹೇಳ್ತೇನೆ, ಅದನ್ನು ನೀವು ಪ್ರಯತ್ನ ಮಾಡೋದು ಒಳ್ಳೆಯದು. ಆದಿತ್ಯದ ಇತ್ಯಾದಿ ಸ್ತೋತ್ರಗಳನ್ನು ಸಹ ಪಠನೆ ಮಾಡೋದ್ರಿಂದ ಧೈರ್ಯ, ಜೊತೆಗೆ ನಿಮಗೆ ಮನಸ್ಸಿಗೆ ತೃಪ್ತಿ ಬರುವಂಥದ್ದಲ್ಲಿರುತ್ತೆ. ಹಾಗಾಗಿ ಈ ವೃಶ್ಚಿಕ ರಾಶಿಯವರಿಗೆ ಅರ್ಧಾಷ್ಟಮದ ಸೂರ್ಯನು ಅನೇಕ ರೀತಿಯ ಏರುಪೇರುಗಳಿಗೆ, ವೈಯಕ್ತಿಕವಾದ ವರ್ಚಸ್ಸಿನ ಸ್ವಲ್ಪ ಧಕ್ಕೆ ಬರುವಂಥದ್ದು, ಈಗ ಮಾನಹಾನಿಕರ, ಅವಮಾನಕರವಾದ ಪ್ರಸಂಗಗಳಿಗೆ ಸಾಕ್ಷಿಯಾಗುವಂಥದ್ದಿರುತ್ತೆ. ಹಣಕಾಸು ವೃತ್ತಿಯಲ್ಲಿ ಸ್ವಲ್ಪ ಅಂಥದ್ದೇನೂ ತೊಂದರೆಗಳಿಲ್ಲ, ಆದರೆ ಆತಂಕ ಮತ್ತು ಚಿಂತೆ ನಿಮಗೆ ಪದೇ ಕಾಡುವಂಥದ್ದಿರುತ್ತೆ. ಹಾಗಾಗಿ ಮನಸ್ಸು, ಮಾತು, ಬಾಂಧವ್ಯ ನಿಯಂತ್ರಣ ಮಾಡಬೇಕು. ನಿಮ್ಮದಲ್ಲದ ವ್ಯವಹಾರಗಳಿಗೆ ತಲೆ ಹಾಕೋದಾಗಲಿ ಅಥವಾ ಮೂರನೇ ವ್ಯಕ್ತಿಗಳಿಗೆ ಏನಾದರೂ ನೀವು ಶ್ಯೂರಿಟಿ, ಜಾಮೀನು ಹಾಕುವಂಥ ವಿಚಾರಗಳಿಗೆ ಹೋಗಿದರೆ ಅದು ನಿಮಗೆ ಮುಳುವಾಗ್ಬೋದು. ಅಥವಾ ಮೂರನೇ ವ್ಯಕ್ತಿಗಳ ಏನಾದರೂ ಜಗಳನ್ನು ಬಿಡಿಸ್ಲಿಕ್ಕೆ ಹೋಗಿ ಅದರಲ್ಲಿ ನಿಮಗೆ ಒಂದು ಕೆಟ್ಟ ಹೆಸರು ಬರುವಂಥದ್ದು ಮುಂತಾದೆಲ್ಲ ಆಗುತ್ತೆ. ಹಾಗಾಗಿ ಆ ಬಗ್ಗೆ ಎಚ್ಚರಣೆ ಖಂಡಿತ ಗಮನಿಸಬೇಕು. ಕೊನೆಗೆ ಹೇಳತಕ್ಕಂಥ ಸೂರ್ಯ ದೇವರಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ಮಾಡಬೇಕಾಗತ್ತೆ ವೃಶ್ಚಿಕದವರು.
ಇನ್ನು ಧನುಸ್ಸು ರಾಶಿಗೆ ತೃತೀಯದಲ್ಲಿ ಅದು ನಿಮ್ಮ ರಾಶಿಯಿಂದ 3ನೇ ಭಾಗದಲ್ಲಿ ಆಗುವಂಥದ್ದು ವಿಶೇಷವಾದ ಶುಭವನ್ನು ಲಾಭವನ್ನು ಜಯವನ್ನು ಕೊಡುವಂಥ ರಾಶಿ. ಹಾಗಾಗಿ ಧನುರಾಶಿಯವರಿಗೆ ಸೂರ್ಯ ಭಗವಂತರ ಆಶೀರ್ವಾದ ಈ ಒಂದು ತಿಂಗಳ ಅವಧಿ ಅಂದರೆ ಫೆಬ್ರವರಿ 13ರಿಂದ ಮಾರ್ಚ್ 13ರವರೆಗೆ ನಿಮಗೆ ವಿಶೇಷವಾಗಿ ಆ ಒಂದು ಕುಂಭ ಮಾಸದಲ್ಲಿ ವಿಶೇಷವಾದ ಸೂರ್ಯನ ಭಗವಂತನ ಆಶೀರ್ವಾದ ಸಿಗಲಿದೆ. ವ್ಯಾಪಾರ, ವೃತ್ತಿ, ಉದ್ಯಮ ಇವೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಕೆಲವರಿಗೆ ಮನೆ, ಭೂಮಿ, ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶ, ಅಥವಾ ಮನೆ, ಭೂಮಿಗೆ ಸಂಬಂಧಪಟ್ಟ ಏನಾದರೂ ದಾಖಲೆ ಪತ್ರ ಇತ್ಯಾದಿಗಳನ್ನ ಕರೆಕ್ಟ್ ಮಾಡುವಂಥ ಅವಕಾಶ. ಇದಕ್ಕೆ ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಬೇಗನೆ ಆಗಲಿವೆ. ರಾಜಕೀಯದಲ್ಲಿರೋರಿಗೆ ರಾಜಕೀಯ ಸ್ಥಾನಮಾನ, ಹುದ್ದೆಯಲ್ಲಿರೋರಿಗೆ ಹುದ್ದೆಯಲ್ಲಿ ಉನ್ನತ ಬಡ್ತಿ, ಪ್ರಮೋಷನ್ ಸಿಗುವಂಥದ್ದು. ಹೊಸ ಉದ್ಯೋಗಕ್ಕೆ ಅಪೇಕ್ಷೆ ಪಡೋರಿಗೆ ಉದ್ಯೋಗಕ್ಕೆ ಅರ್ಜಿ ಹಾಕಿದಲ್ಲಿ ಉದ್ಯೋಗ ಸಿಗುವಂಥ ಅವಕಾಶ. ಅದೇ ರೀತಿ ಅನೇಕ ರೀತಿಯ ನಿಮ್ಮ ದೀರ್ಘಕಾಲದ ಕನಸು ನನಸಾಗಲಿಕ್ಕೆ ಸೂರ್ಯ ಭಗವಂತರು ಆಶೀರ್ವಾದ ಮಾಡಲಿದ್ದಾರೆ. ಅಪರೂಪಕ್ಕೆ ಸಿಗುವಂಥ ಈ ಅವಕಾಶವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಯುವಕರು, ವಿದ್ಯಾರ್ಥಿಗಳು, ಸಾಧಕರು ಎಲ್ಲಾದರೆ ಅವರಿಗೂ ಹಾಗೆ ಅವರ ಒಂದು ಏನಾದರೂ ಸಾಧನೆಗೆ, ಪ್ರತಿಭೆಗೆ ತಕ್ಕ ಪುರಸ್ಕಾರಗಳು ಸಿಗುವಂಥದ್ದು, ಜೊತೆಗೆ ಉನ್ನತ ಒಂದು ಅವಕಾಶಗಳೆಲ್ಲ ಸಿಗುವಲ್ಲಿವೆ. ಹಾಗಾಗಿ ಇದನ್ನು ಧನುರಾಶಿಯವರು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಉಳ್ಳವರು ಕೊನೆಗೆ ಹೇಳತಕ್ಕಂಥ ಸೂರ್ಯನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ಸಹ ಮಾಡ್ಬೋದು. ಇನ್ನು ಮಕರ ರಾಶಿಗೆ ಇದೊಂದು ಅಷ್ಟೊಂದು ಉತ್ತಮವಾಗಿಲ್ಲ. ಸಂಕಷ್ಟ ಫಲಗಳು ವ್ಯಕ್ತವಾಗ್ತವೆ. ಫೆಬ್ರವರಿ 13ರಿಂದ ಮಾರ್ಚ್ 13ರವರೆಗೆ ಇರುವಂತಹ ಒಂದು ನಿಮ್ಮ ಧನಸ್ಥಾನದಲ್ಲಿ ಬರುವಂತಹ ಸೂರ್ಯನಿಂದಾಗಿ ನಿಮಗೆ ಆರ್ಥಿಕವಾದ ತೊಂದರೆಗಳು ಬರುವಂಥ ಹಣಕಾಸಿನ ನಷ್ಟ ಕಷ್ಟಗಳು ಆಗುವಂಥದ್ದು. ಜೊತೆಗೆ ಯಾವುದೋ ನಿಮಗೆ ಸಕಾಲದಲ್ಲಿ ಸಿಗಬೇಕಾದ ಹಣ ಸಿಗದೇ ಇರುವಂಥದ್ದು, ಸಾಲ ಮಾಡುವಂಥ ಪ್ರಮೇಯ ಅಥವಾ ಸಾಲಗಾರರ ಕಿರುಕುಳ ಹೆಚ್ಚಳಾಗುವಂಥದ್ದು, ಜೊತೆಗೆ ಬೇರೆ ಬೇರೆ ಕಾರಣಗಳಿಂದ ನೀವು ಕೂಡಿಟ್ಟ ಹಣ, ಸಂಪತ್ತು ಎಲ್ಲ ಸ್ವಲ್ಪ ಖರ್ಚಾಗುವಂಥದ್ದು, ಅನೇಕ ರೀತಿಯ ಧನ ವ್ಯಯ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ, ಅಥವಾ ಕೆಲವೊಮ್ಮೆ ನಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ಆರ್ಥಿಕವಾದ ಚಟುವಟಿಕೆ ಮಾಡಲು ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು. ಜೊತೆಗೆ ನಿಮ್ಮದಲ್ಲದ ಒಂದು ಯಾವುದಾದ್ರು ಒಂದು ಸಲಹೆ, ಯಾರು ಬೇರೆ ಮೂರೇ ವ್ಯಕ್ತಿಗಳ ಸಲಹೆ ಮೇರೆಗೆ ಇನ್ವೆಸ್ಟ್ ಮಾಡೋದಾಗಲಿ, ಹೂಡಿಕೆ ಮಾಡೋದಾಗಲಿ ಸ್ವಲ್ಪ ಅಷ್ಟೊಂದು ಒಳ್ಳೆಯದಲ್ಲ. ಅಲ್ಲಿ ನೀವು ನಷ್ಟಕ್ಕೆ, ಕಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಇದೇ ಕಾಲದಲ್ಲಿ ಕೌಟುಂಬಿಕವಾದ ವಿವಾದ, ಮಾತಿನ ಚಕಮಕಿ, ಕಲಹಗಳು ಬರ್ಬೋದು. ತಂದೆ ಮಕ್ಕಳ ಮಧ್ಯೆ, ಪತಿ ಪತ್ನಿಯರ ಮಧ್ಯೆ, ಸಹೋದರರ ಮಧ್ಯೆ ಮಾತಿನ ಚಕಮಕಿ, ವಿವಾದಗಳು ಬರುವಂಥದ್ದು. ಎಲ್ಲ ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದು. ವ್ಯಾಪಾರ ಉದ್ಯಮಗಳು ಸ್ವಲ್ಪ ನಿಧಾನ ಅಥವಾ ಸ್ಲೋ ಆಗುವಂಥದ್ದು. ಹಾಗಾಗಿ ಅನೇಕವಾಗಿ ಆರ್ಥಿಕವಾಗಿಯೂ ನಿಮ್ಮ ಮನಸ್ಸಿನ ಮೇಲೆಯೂ, ಜೊತೆಗೆ ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳು ಸಹ ಕಾಡ್ಬೋದಾಗಿದೆ. ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ಅನಾರೋಗ್ಯಗಳು ಸಹ ಬರ್ಬೋದಾಗಿದೆ. ಹಾಗಾಗಿ ತನುಮನ ಧನದ ಎಚ್ಚರಿಕೆ ಖಂಡಿತ ಮಕರ ರಾಶಿಯವರಿಗೆ ಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಹಣಕಾಸಿಗೆ ಸಂಬಂಧಪಟ್ಟು ತುಂಬ ನೀವು ಹುಷಾರಾಗಿ ಇರುವಂಥ ಅವಕಾಶ ಈ ಒಂದು ಕುಂಭ ಮಾಸದಲ್ಲಿ ಇದೆ. ಇದನ್ನು ನೀವು ಗಮನಿಸಿಕೊಂಡು ಕೊನೆಗೆ ಹೇಳ್ತಕ್ಕಂಥ ಸೂರ್ಯನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ಮಾಡಬೇಕಾಗುತ್ತೆ ಮಕರದವರು. ಇನ್ನು ಕುಂಭರಾಶಿಗೆ ಜನ್ಮದಲ್ಲಿ ಸೂರ್ಯನ ಪರಿಚಲನೆ ಆಗುವಂಥದ್ದು. ಇದೇನು ನಿಮಗೆ ಅಷ್ಟೊಂದು ಉತ್ತಮವಲ್ಲ. ಸ್ವಲ್ಪ ಸಂಕಷ್ಟ ಫಲ ಸೂಚನೆ ಇರುವ ಕಾರಣ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ವಿಶೇಷವಾಗಿ ಆರೋಗ್ಯ, ಹಣಕಾಸು, ಜೊತೆಗೆ ನಿಮ್ಮ ಮಾತಿನ ಮೇಲೆ ಅಂದರೆ ತನುಮನ ಧನದ ಮೇಲೆ ಖಂಡಿತ ನಿಮಗೆ ಸಂಯಮ ಬೇಕಾಗುತ್ತೆ. ಆರೋಗ್ಯದಲ್ಲಿ ಈಗಾಗಲೇ ಆರೋಗ್ಯ ಸಮಸ್ಯೆಯುಳ್ಳವರು ಆರೋಗ್ಯದ ಕಾಳಜಿ ಬೇಕಾಗುತ್ತೆ. BP, ಶುಗರು ಅಥವಾ ಇನ್ನಿತರ ಸಮಸ್ಯೆಗಳಿದ್ದವರಿಗೆ ಈ ಕಾಲದಲ್ಲಿ ಅವುಗಳು ಹೆಚ್ಚಳ ಆಗ್ಬೋದು. ಅಥವಾ ಕೆಲವರಿಗೆ ಆಕಸ್ಮಿಕವಾಗಿ ನೀರಿನಿಂದ, ಆಹಾರ ದೋಷದಿಂದ ಅಥವಾ ಇನ್ನಿತರ ಕಾರಣಗಳಿಂದ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು, ಔಷಧ, ಆಸ್ಪತ್ರೆಗೆ ಖರ್ಚುಗಳೆಲ್ಲ ಬರುವಂಥದ್ದು. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಪದೇ ಅಲೆದಾಡುವಂಥ ಪ್ರಮೇಯ, ತಕ್ಷಣವಾಗಿ ಯಾವುದೇ ಕೆಲಸ ಕಾರ್ಯಗಳು ಆಗಿ ಬರೋದಿಲ್ಲ. ಜೊತೆಗೆ ವ್ಯಾಪಾರ ಉದ್ಯಮದಲ್ಲಿ ನಿಮಗೆ ಏನಾದರೂ ಅಲ್ಲಿ ತೊಂದರೆಗಳು, ಅಡೆತಡೆಗಳು, ನಷ್ಟದ ಸ್ಥಾನಗಳು ಬರುವಂಥದ್ದು. ಉದ್ಯಮದಲ್ಲಿದ್ದವರಿಗೆ ಉದ್ಯಮದಲ್ಲಿ ಏನಾದರೂ ಸರ್ಕಾರ ಇಲಾಖೆಗಳಿಂದ ನೋಟಿಸ್ಗಳು ಬರುವುದು. ರಾಜಕೀಯದ ಅಥವಾ ಸರ್ಕಾರಿ ಹುದ್ದೆಯಲ್ಲಿದ್ದವರಿಗೆ ಅವರ ಮೇಲೆ ಏನಾದರೂ ಶಿಸ್ತು ಕ್ರಮ, ಕಾನೂನು ಕ್ರಮಗಳು ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ಏರುಪೇರಿನ ಘಟನೆಗಳು ಆಗ್ಬೋದಾಗಿದೆ. ಸಾತಿಯ ಪ್ರಭಾವದಲ್ಲಿರೋ ಕಾರಣ ಕುಂಭರಾಶಿಯವರಿಗೆ ಅನೇಕ ರೀತಿಯ ಸಂಕಷ್ಟಗಳು ಈ ಕುಂಭ ಮಾಸದಲ್ಲಿ ಬರ್ಬೋದಾಗಿದೆ. ಜೊತೆಗೆ ಮಾತಿನ ಚಕಮಕಿ, ವಾದ ವಿವಾದ, ಕಲಹಗಳು ಸಹ ವ್ಯಕ್ತವಾಗ್ತವೆ. ಹಾಗಾಗಿ ಈ ತನು, ಮನ, ಧನ, ಮಾತು, ನಡವಳಿಕೆ, ಬಾಂಧವ್ಯ ಎಲ್ಲದರ ಮೇಲೂ ಖಂಡಿತ ನಿಯಂತ್ರಣವನ್ನು ಈ ಕುಂಭರಾಶಿಯವರು ಮಾಡಬೇಕಾಗುತ್ತೆ. ಕೊನೆಗೆ ಹೇಳತಕ್ಕಂಥ ಸೂರ್ಯದೇವರಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆಗಳನ್ನು, ಪರಿಹಾರಗಳನ್ನು ಮಾಡ್ಬೋದಾಗಿದೆ ಕುಂಭದವರು. ಇನ್ನು ಮೀನರಾಶಿಗೆ ನಷ್ಟ ಭಾವದಲ್ಲಿ ಅಥವಾ ವ್ಯಯಸ್ಥಾನದಲ್ಲಿರುವಂಥ ಈ ಸೂರ್ಯನ ಒಂದು ಚಲನೆ ವಿರುದ್ಧವಾದ ಪರಿಣಾಮಗಳನ್ನು ಮಾಡ್ಬೋದು. ಆರ್ಥಿಕವಾದ ನಷ್ಟಗಳಾಗುವಂಥದ್ದು, ಅನೇಕ ರೀತಿಯ ವಾದ ವಿವಾದಗಳು ನಿಮ್ಮನ್ನು ಸುತ್ತಿಕೊಳ್ಳುವಂಥದ್ದು, ಪ್ರಯತ್ನಗಳೆಲ್ಲ ವೈಫಲ್ಯ ಆಗುವಂಥದ್ದು ಅಥವಾ ಕಾರ್ಯಗಳೆಲ್ಲ ವಿಳಂಬ ಆಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ. ಜೊತೆಗೆ ಹಿರಿಯರಲ್ಲಿ ವಿರೋಧ, ಅಂದರೆ ಯಾರು ನಿಮ್ಮ ಮನೆ ಹಿರಿಯರಿರ್ಬೋದು ಅಥವಾ ಉದ್ಯೋಗ ಸ್ಥಳದಲ್ಲಿರುವಂಥ ನಿಮ್ಮ ಸೀನಿಯರ್ಗಳು ಅಥವಾ ಹೈಯರ್ ಆಫೀಸರ್ ಇರ್ಬೋದು, ಎಲ್ಲರ ಮೇಲೂ ನಿಮಗೆ ಅವರ ಜೊತೆಗೆ ವಾಗ್ವಾದ, ಕಲಹ ಅಥವಾ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತವೆ. ಅಥವಾ ನೀವು ಸರಿಯಾಗಿ ಮಾಡಿದ್ದರೂ ಅವರು ನಿಮ್ಮ ಮೇಲೆ ದೋಷವನ್ನು, ಹುಡುಕುವುದಾಗಲಿ ಅಥವಾ ನಿಮ್ಮ ಮೇಲೆ ಕಂಪ್ಲೇಂಟನ್ನು, ಆರೋಪಗಳನ್ನು ಮಾಡೋದಾಗಲಾಗುತ್ತೆ. ಅಥವಾ ಇತರರು ಮಾಡಿದ ತಪ್ಪು ನಿಮ್ಮ ತಲೆಗೆ ಬರುವಂತಹ ಘಟನೆಗಳು ಆಗ್ಬೋದಾಗಿದೆ. ಹಾಗಾಗಿ
ಹಾಗಾಗಿ ಮೀನರಾಶಿಯವರು ಸತಿಯ ಪರ್ವದಲ್ಲಿದ್ದೀರಾ. ಇಂತಹವೆಲ್ಲ ವೈಪರೀತ್ಯಗಳು ಜಾಡಿದಾಗ ಅದರ ಒಂದು ಅಡ್ಡ ಪರಿಣಾಮ ಸ್ವಲ್ಪ ಭೀಕರ ಆಗಿ ಇರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ಇಂತಹ ವಿಚಾರದಲ್ಲಿ ಸ್ವಲ್ಪ ಮೀನರಾಶಿಯವರು ಎಚ್ಚರಿಕೆ ಹೆಚ್ಚಬೇಕು. ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ನೀವು ವಿವಾದದಲ್ಲಿ ಸಿಲುಕೊಳ್ಳುವಂಥದ್ದು, ಆಕಸ್ಮಿಕ ನಷ್ಟ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗೆ ಹಣಕಾಸಿನ ಹೂಡಿಕೆ, ಪೇಮೆಂಟ್, ಪಾವತಿಗಳ ಬಗ್ಗೆ ಎಚ್ಚರ ವಹಿಸಬೇಕು. ಜೊತೆಗೆ ಏನಾದರೂ ಒಂದು ಈ ಎಲ್ಲದರಲ್ಲೂ ನಿಮಗೆ ನೀವು ಸರಿ ಮಾಡಿದರೂ ಇತರರು ನಿಮ್ಮನ್ನು ದ್ವೇಷ ಮಾಡ್ತಾರೆ ಅಥವಾ ವೈರತ್ವವನ್ನು ಉಂಟು ಮಾಡ್ತಾರೆ. ನಿಮ್ಮ ಸಹೋದ್ಯೋಗಿಗಳಿರ್ಬೋದು, ಮಿತ್ರರಿರ್ಬೋದು, ಬಂಧುಗಳಿರ್ಬೋದು, ಎಲ್ಲರೂ ನಿಮ್ಮನ್ನೀಗ ವಿಲನ್ತಳ ಅಥವಾ ವಿರೋಧಿಗಳಾಗಿ ಕಾಣುವಂಥ ಒಂದು ಪ್ರಮೇಯ ಬರುತ್ತೆ. ಆ ಬಗ್ಗೆ ಎಚ್ಚರವನ್ನು ಗಮನಿಸುವಂಥದ್ದು. ಮನಸ್ಸಿಗೆ ಬೇಜಾರಾಗುವಂಥದ್ದು, ದುಃಖದ ಕೆಲವು ವಾರ್ತೆಗಳನ್ನು ಕೇಳುವಂತಹ ಸಾಧ್ಯತೆ ಬರುತ್ತೆ. ಹಾಗಾಗಿ ಈ ಮೀನರಾಶಿಯವರಿಗೆ ಈ ಕುಂಭಮಾಸದಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ತನುಮನ ಧನದೊಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು. ಈಗ ಕೊನೆಗೆ ಹೇಳ್ತಕ್ಕಂಥ ದೇವತಾ ಶ್ಲೋಕ ಪ್ರಾರ್ಥನೆ ಪರಿಹಾರಗಳನ್ನು ಮಾಡಬೇಕಾಗತ್ತೆ ಮೀನದವರು. ಇಲ್ಲಿವರೆಗೆ ಸೂರ್ಯ ಭಗವಂತರ ಕುಂಭಮಾಸ ಅಥವಾ ಕುಂಭ ಗೋಚಾರದ ಫಲವನ್ನು ಫೆಬ್ರವರಿ 13ರಿಂದ ಪ್ರಾರಂಭಿಸಿ ಮಾರ್ಚ್ 13ವರೆಗಿನ 1 ತಿಂಗಳ ಅವಧಿಯ ಒಂದು ವಿಚಾರವನ್ನು ಸಾರ್ವಜನಿಕವಾಗಿಯೂ ಜೊತೆಗೆ 12 ರಾಶಿಗಳ ವಿಚಾರವಾಗಿ ವಿಶ್ಲೇಷಣೆ ಮಾಡಲಾಗಿದೆ. ಇಲ್ಲಿ ಬರತಕ್ಕಂಥ ಕೆಲವು ರಾಶಿಗಳಿಗೆ 4 ರಾಶಿಗಳಿಗೆ ಉತ್ತಮ ಫಲ ಬಂದಿವೆ. 4 ರಾಶಿಗೆ ಮಿಶ್ರವು, 4 ರಾಶಿಗಳು ಸ್ವಲ್ಪ ಸಂಕಷ್ಟವು ವ್ಯಕ್ತವಾಗಿವೆ. ಈ ಮಿಶ್ರ ಮತ್ತು ಸಂಕಷ್ಟ ಬಂದವರು ಯಾರೂ ಆತಂಕ ಪಡುತ್ತಿಲ್ಲ. ಎಲ್ಲದಕ್ಕೂ ಪರಿಹಾರಾರ್ಥವಾಗಿ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗಗಳು ಹೇಳಲ್ಪಟ್ಟಿವೆ. ವಿಶೇಷವಾಗಿ ಸೂರ್ಯ ಭಗವಂತನ ಅನುಗ್ರಹಕ್ಕಾಗಿ ನಾವು ಹೆಚ್ಚಿನ ನಮ್ಮ ನಂಬಿಕೆಗೆ ಅನುಸಾರವಾಗಿ ಶಿವ ಅಥವಾ ಈಶ್ವರನ ಭಕ್ತಿ ಮಾಡುವಂಥದ್ದು ಸರ್ವಶ್ರೇಷ್ಠಕರ. ಯಾರು ಶಿವಭಕ್ತರು ಇದ್ದಾರೆ ಅಂಥವರು ಶಿವನಿಗೆ ಸಂಬಂಧಿತ ಶ್ಲೋಕ, ಲಿಂಗ ಅಷ್ಟಕ, ಬಿಲ್ವ ಅಷ್ಟಕ, ರುದ್ರ ಅಷ್ಟಕ, ವಿಶ್ವನಾಥ ಅಷ್ಟಕಗಳಂತ ಇರ್ತವೆ, ಅಥವಾ ರುದ್ರ ಪಾಠ ಮುಂತಾದವುಗಳನ್ನು, ಅಥವಾ ಶಿವನ ಅಷ್ಟೋತ್ತರ ಶತನಾಮ, ಸಹಸ್ರನಾಮ ಇತ್ಯಾದಿಗಳನ್ನು ಪಠನೆ ಮಾಡೋದ್ರಿಂದಲೂ ಈ ಸೂರ್ಯ ಭಗವಂತರಿಂದ ಆಗುವಂಥ ದೋಷಗಳು ನಿವಾರಣೆ ಆಗುತ್ತವೆ. ಇನ್ನು ವಿಷ್ಣುವಿಗೆ ಭಕ್ತವುಳ್ಳವರು ಅಥವಾ ನಾರಾಯಣನಿಗೆ ಸಂಬಂಧಿತ ಭಕ್ತಿಯುಳ್ಳವರು ಆ ವಿಷ್ಣು ಅಥವಾ ನಾರಾಯಣನಿಗೆ ಸಂಬಂಧಿತ ಭಕ್ತಿ ಮಾಡುವಂಥದ್ದು, ವಿಷ್ಣು ಸಹಸ್ರನಾಮ, ವಿಷ್ಣು ಅಷ್ಟೋತ್ತರ ಶತನಾಮ, ಅಥವಾ ಕೃಷ್ಣನಿಗೆ ಸಂಬಂಧಪಟ್ಟ ಏನೋ ಸ್ತೋತ್ರಗಳು, ರಾಮನಿಗೆ ಸಂಬಂಧಪಟ್ಟ ಏನೋ ಸ್ತೋತ್ರಗಳು, ರಾಮರಕ್ಷಾ ಸ್ತೋತ್ರ ಮುಂತಾದವುಗಳನ್ನು ಪಠನೆ ಮಾಡುವಂಥದ್ದು. ಹಾಗಾಗಿ ಅಲ್ಲಿ ಶಿವ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಅನುಷ್ಠಾನ ಅರ್ಚನೆ ಆಗಿಗಳನ್ನು ಮಾಡುವಂಥದ್ದು, ಅಂಥ ದೇವಾಲಯಗಳಿಗೆ ಸಂದರ್ಶನ ಮಾಡೋದು ಸೂರ್ಯನ ಪ್ರೀತ್ಯರ್ಥವಾಗಿ ಇರುತ್ತೆ. ಅದೇ ರೀತಿ ಸೂರ್ಯ ಭಗವಂತರ ವಿಶೇಷವಾದ ಶ್ಲೋಕಗಳು, ಸ್ತೋತ್ರಗಳು ಹಲವಾರು ಇವೆ. ಅದನ್ನು ಸಹ ನೀವು ಅನುಷ್ಠಾನ ಮಾಡಿ ಪ್ರಾರ್ಥನೆ ಮಾಡ್ಬೋದು. ಆದಿತ್ಯದ ಸ್ತೋತ್ರ ಅನ್ನೋದು ಬಹಳ ಒಂದು ಪ್ರಸಿದ್ಧವಾದ ಮತ್ತು ಬಹಳ ಒಂದು ಶಕ್ತಿಶಾಲಿಯಾದ ಸ್ತೋತ್ರ ಆಗಿರುತ್ತೆ. ಯಾವುದೇ ರೀತಿಯ ಗ್ರಹಗತಿ ದೋಷಗಳಿದ್ದರೆ ಖಂಡಿತವಾಗಿಯೂ ಆದಿತ್ಯವನ್ನು ಪ್ರತಿನಿತ್ಯ ಪಠಿಸಿದವರಿಗೆ ಧೈರ್ಯ, ಯಶಸ್ಸು, ಕೀರ್ತಿ, ಲಾಭ, ಜಯ ಎಲ್ಲ ಸಿಗುತ್ತೆ. ಹಾಗಾಗಿ ಅದನ್ನು ನೀವು ಪಠನೆ ಮಾಡೋದು ಆದಿತ್ಯ ಸ್ತೋತ್ರವನ್ನು ಅಥವಾ ಸೂರ್ಯ ನಮಸ್ಕಾರವನ್ನು ಮಂತ್ರಪೂರ್ವಕವಾಗಿ 12 ದ್ವಾದಶ ಆದಿತ್ಯರ ನಮಸ್ಕಾರವಾಗಿ ಹಾಕುವಂಥದ್ದು, ಅಥವಾ ಇನ್ನಿತರ ಯಾವುದೇ ಸೂರ್ಯನಿಗೆ ಸಂಬಂಧಪಟ್ಟ ಅನುಷ್ಠಾನ, ಸೂರ್ಯನ ಅಷ್ಟೋತ್ತರ ಶತನಾಮ ಮುಂತಾದವುಗಳನ್ನು ಪಠನೆ ಮಾಡುವಂಥದ್ದು, ಸೂರ್ಯನಿಗೆ ತ್ರಿಕಾಲದಲ್ಲಿ ಅರ್ಘ್ಯವನ್ನು ಪ್ರದಾನ ಮಾಡುವಂಥದ್ದು, ಈ ರೀತಿ ಅನೇಕ ಉಪಾಯಗಳಿವೆ. ಇನ್ನು ಗಾಯತ್ರಿ ಮಂತ್ರ ಸಹ ಸೂರ್ಯನಿಗೆ ಸಂಬಂಧಿತವಾದ ವಿಶೇಷದ ಸವಿತ್ ಅಂತ ಹೇಳ್ತೇವೆ, ಅಥವಾ ಸವಿತಾ ಸೂರ್ಯನಾರಾಯಣ ಅಂತ ಹೇಳ್ತೇವೆ. ಹಾಗಾಗಿ ಆ ಒಂದು ಗಾಯತ್ರಿ ಮಂತ್ರದ ಉಪದೇಶಿಸಿದ್ರು ಗಾಯತ್ರಿ ಮಂತ್ರನ ಪಠನೆ ಮಾಡ್ಬೋದು, ಮಹಾಮೃತ್ಯುಂಜಯ ಮಂತ್ರನ ಪಠನೆ ಮಾಡ್ಬೋದು, ಅಥವಾ ಓಂ ನಮೋ ನಾರಾಯಣಾಯ, ಓಂ ನಮಃ ಶಿವಾಯ, ಅಥವಾ ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣಾಯ ನಮಃ ಮುಂತಾದ ಹಲವಾರು ಸಣ್ಣ ಪುಟ್ಟ ಮಂತ್ರಗಳು ಸಹ ಇರ್ತವೆ. ಅದನ್ನು ಅನುಕೂಲಕರವಾಗಿ ನೀವು ಸೂರ್ಯನಿಗೆ ಸಂಬಂಧಿಸಿ ಪ್ರಾರ್ಥನೆ ಮಾಡ್ಬೋದು. ಜೊತೆಗೆ ಯಾವುದೇ ರೀತಿಯ ದಾನದ ಅಪೇಕ್ಷೆ ಉಳ್ಳವರು ದಾನವನ್ನು ವಿಶೇಷವಾಗಿ ಈ ಗೋಧಿಯ ದಾನ ಅಥವಾ ಗೋಧಿ ಹಿಟ್ಟಿನ ದಾನ ಅಥವಾ ಗೋಧಿ ಹಿಟ್ಟಿನಿಂದ ಮಾಡಿದಂಥ ಯಾವುದೇ ರೀತಿಯ ಉತ್ಪನ್ನಗಳನ್ನು ಅಲ್ಲಿ ಅನ್ನದಾನದ ರೂಪದಲ್ಲಿ ಕೊಡುವಂಥದ್ದು. ಅದೇ ರೀತಿ ವಸ್ತ್ರ ಅಪೇಕ್ಷಿತರಿಗೆ, ಯಾರಿಗೆ ಅವಶ್ಯಕತೆ ಉಳ್ಳವರಿಗೆ ವಸ್ತ್ರ ದಾನವನ್ನು ಮಾಡುವಂಥದ್ದು, ಅಥವಾ ಯಾರಿಗೆ ಒಂದು ವಿಶೇಷವಾಗಿ ಈ ಶುಭ ಕಾರ್ಯಗಳು, ಮದುವೆ, ಮುಂಜಿ ಇತ್ಯಾದಿಗಳದ್ದು ಗೃಹ ಪ್ರವೇಶ ಮಾಡಲಿಕ್ಕೆ ಅನಾನುಕೂಲ ಪರಿಸ್ಥಿತಿ ಅಥವಾ ಆರ್ಥಿಕವಾದ ಒಂದು ಹಿನ್ನಡೆ ಇರುತ್ತೆ ಅಂಥ ಒಂದು ಬಡವರಿಗೆ ಅಂಥ ಒಂದು ಶುಭ ಕಾರ್ಯಗಳಿಗೆ ದಾನಗಳನ್ನು ಮಾಡುವಂಥದ್ದು, ಬಟ್ಟೆ ಬರೆಗಳನ್ನು ದಾನ ಮಾಡೋದು. ಈ ರೀತಿ ಹಲವಾರು ಮಾರ್ಗಗಳಿವೆ. ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ, ದೇವಾಲಯಗಳ ಸಂದರ್ಶನ ಮಾರ್ಗ ಯಾವುದೇ ಮೂಲಕ ನೀವು ವಿಶೇಷವಾಗಿ ಸೂರ್ಯ ಭಗವಂತನ ಆಶೀರ್ವಾದ ಪಡೆದು, ಇನ್ನು ವಿಶೇಷವಾಗಿ ಈ ಹೆಚ್ಚಿನ ಅನುಷ್ಠಾನಕ್ಕೆ ಒಂದು ಹಂಬಲವುಳ್ಳವರು ಆರೋಗ್ಯ, ಯಶಸ್ಸು, ಕೀರ್ತಿ, ಜಯಲಾಭಕ್ಕಾಗಿ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಸುಮಾರು 5 ಗಂಟೆಗೆ ಮೊದಲು ಎದ್ದು ಅಲ್ಲಿ ನೀವು ಶುಚಿರ್ಭೂತರಾಗಿ ದ್ವಾದಶ ಆದಿತ್ಯರ ಸ್ಮರಣೆ ಮಾಡಿ ಸೂರ್ಯನ ಮಂತ್ರಪೂರ್ವಕವಾದ ಈ ಸೂರ್ಯ ನಮಸ್ಕಾರ 12 ಸೂರ್ಯ ನಮಸ್ಕಾರವನ್ನು ಗುರುಮುಖೇನ ಕಲಿತು ಪ್ರಾರ್ಥನೆ ಮಾಡೋದ್ರಿಂದ ಅದರಿಂದ ನಿಮಗೆ ಸಿದ್ಧಿ, ಯಶಸ್ಸು ಸಿಗುತ್ತೆ. ಹಾಗಾಗಿ ಸೂರ್ಯ ಭಗವಂತರ ಈ ಒಂದು ಕುಂಭ ಮಾಸದ ಫಲವನ್ನು ಈಗ ವಿಶ್ಲೇಷಣೆ ಮಾಡಿದ್ದೇನೆ. ತಮಗೆಲ್ಲರಿಗೂ ಕುಂಭ ಮಾಸದಲ್ಲಿ ಸೂರ್ಯ ದೇವರ ಅನುಗ್ರಹದಿಂದ ಆಯುರಾರೋಗ್ಯ, ಕೀರ್ತಿ, ಜಯಲಾಭ ಮಾಡಲು ಸಿದ್ಧಿಯಾಗಲಿ. ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದೆ ನಮ್ಮಿಂದ ಪ್ರಸಾರ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ಬನ್ನಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.